ಮಲಗಲು ಹೊರಟ ಮಗಳನ್ನು ನೋಡಿ ವಸಂತ್, ಶಾರಿ, ಮುಂದಿನ ವಾರ ನಿನ್ನ ಬರ್ತ್ಡೇ ಇದೆ ಅಲ್ವಾ? ನಾಳೆ ಕಾಲೇಜ್ ಮುಗಿದ ನಂತರ ಅಲ್ಲೇ ಇರು, ಹೊಸ ಡ್ರೆಸ್ ತಗೊಂಡು ಬರೋಣ ಎಂದರು. ವಸಂತ್ನ ಕುಟುಂಬ ಇರೋದು 50-60 ಮನೆಗಳಲ್ಲಿರುವ ಹಳ್ಳಿ. ಆತ ಹಳ್ಳಿಯಲ್ಲೇ ಜಮೀನು ನೋಡಿಕೊಂಡಿದ್ದರು. ಈ ಹಳ್ಳಿಯ ಮಕ್ಕಳು ಹೈಸ್ಕೂಲ್ ತನಕ ಈ ಊರಿನಲ್ಲಿ ಓದ್ಬೋದಿತ್ತು. ನಂತರ ಕಾಲೇಜ್ಗೆ ಹೋಗಬೇಕು ಎಂದರೆ 10 ಕಿಲೋಮೀಟರ್ ದೂರದ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಾಗಿತ್ತು. ಎಲ್ಲ ಮಕ್ಕಳಾಗೆ ಶಾರದ ದಿನ ಬಸ್ಸಿನಲ್ಲಿ ಹೋಗಿ ಬಂದು PUCಯನ್ನು ನಗರದಲ್ಲಿ ಓದಿದಳು. ಮುಂದೆ ಇಂಜಿನಿಯರಿಂಗ್ ಓದಲು ಅದೇ ನಗರದ ಕಾಲೇಜಿನಲ್ಲಿ ಸೀಟು ಸಿಕ್ಕಿತು. ಮನೆಯಿಂದ ದೂರ ಹೋಗಿ ಹಾಸ್ಟೆಲ್ನಲ್ಲಿ ಇರುವುದು ತಪ್ಪಿತು. ದಿನ ಬಸ್ನಲ್ಲೇ ಕಾಲೇಜಿಗೆ ಹೋಗಿ ಬಂದು ಮಾಡುತ್ತಿದ್ದಳು. ದೂರದ ಕಾಲೇಜ್ ಆಗಿದ್ದರೆ ಅಜ್ಜಿ ಕಳಿಸುತ್ತಿರಲಿಲ್ಲ. ಇಂಜಿನಿಯರಿಂಗ್ ಏಕೆ, ಬೇರೆ ಏನಾದರೂ ಓದು ಎಂದು ಹಠ ಮಾಡುತ್ತಿದ್ದರು. ಹೆಣ್ಣು ಮಕ್ಕಳು ಜಾಸ್ತಿ ಓದುವುದು ಅವರಿಗೆ ಇಷ್ಟವಾಗ್ತಿರಲಿಲ್ಲ. ಅಪ್ಪ, ನೀನು ಯಾಕೆ 10 ಕಿಲೋಮೀಟರ್ ದೂರ ಗಾಡಿ ಓಡಿಸಿಕೊಂಡು ಬರ್ತೀಯ? ನೀನು ಬರೋದು ಬೇಡ, ನನಗೆ ಹಣ ಕೊಡು. ನಾನು ನನ್ನ ಫ್ರೆಂಡ್ನ ನೈನಾ ಜೊತೆ ಹೋಗಿ ಹೊಸ ಡ್ರೆಸ್ ತೆಗೆದುಕೊಂಡು ಬರುತ್ತೇನೆ ಎಂದಳು ಶಾರದಾ. ಸರಿ ಶಾರು, ಹಾಗೇ ಮಾಡುತ್ತೇನೆ. ನನ್ನ ಮಗಳು ಎಷ್ಟು ದೊಡ್ಡವಳಾದಳು ನೋಡುತ್ತಿದ್ದಂತೆ 22 ವರ್ಷ ಕಳೆದದ್ದೇ ತಿಳಿಯಲಿಲ್ಲ ಎನ್ನುತ್ತಾ ಮಗಳ ತಲೆ ನೆವರಿಸಿದ ವಸಂತ್, ಬೆಳಿಗ್ಗೆ ನೆನಪಿಸು, ಹಣ ಕೊಡುತ್ತೇನೆ ಎಂದರು. ಅಪ್ಪ, ಈ ಬರ್ತ್ಡೇ ದಿನವಾದರೂ ನನಗೆ ಅಮ್ಮನ ಟ್ರಂಕಿನ ಬೀಗ ಕೊಡ್ತಿರಲ್ವಾ? ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಎನ್ನುತ್ತಾ ಶಾರದಾ ತಂದೆಯ ಕೈ ಹಿಡಿದುಕೊಂಡು 2 ಸುತ್ತು ತಿರುಗಿದಳು. ಶಾರಿ, ನೀನು ಇನ್ನೂ ಎಳೆ ಮಗುವೆ. ಹೌದು, ಅಂದು ನಿನ್ನ ಮಾವ ಬೀಗವನ್ನು ತಂದು ಕೊಡುತ್ತಾರೆ ಎಂದರು ವಸಂತ್. ನೀನು ಮುದ್ದು ಮಾಡಿ ಹಾಳು ಮಾಡಿಬಿಟ್ಟೆ. ಹೆಣ್ಣು ಹುಡುಗಿ, ಒಂದು ಕೆಲಸ ಕಾರ್ಯ ಬರುವುದಿಲ್ಲ, ಓದು ಕಾಲೇಜ್ ಅಂತ ತಿರುಗುವುದೇ ಆಯಿತು ಎಂದು ಸಿಡಿಮುಡಿಗೊಟ್ಟು ಅಜ್ಜಿ ಪಾರ್ವತಮ್ಮ ಹಾಲಿನ ಲೋಟ ಹಿಡಿದು ಬಂದರು. ಅಜ್ಜಿ, ನನ್ನನ್ನು ಬೈಯದಿದ್ರೆ ನಿಮಗೆ ಸಮಾಧಾನ ಆಗೋಲ್ಲ ಅಲ್ವಾ ಎನ್ನುತ್ತಾ ಅಜ್ಜಿ ಕೊಟ್ಟ ಹಾಲು ಕುಡಿದು ಲೋಟವನ್ನು ಸಿಂಕಿನಲ್ಲಿ ಹಾಕಿ ತನ್ನ ರೂಮಿಗೆ ಓಡಿದಳು ಶಾರದಾ. ಮಲಗಿದ್ರೂ ಶಾರದೆಗೆ ನಿದ್ರೆ ಬರಲಿಲ್ಲ. ಅಮ್ಮನ ಟ್ರಂಕಿನಲ್ಲಿ ಏನಿರಬಹುದು? ನನಗೆ 22 ವರ್ಷ ತುಂಬಿದ ನಂತರ ಅದನ್ನು ನನಗೆ ಕೊಡಲು ಹೇಳಿದ್ರಂತೆ. ಅಮ್ಮ ಇದ್ದಿದ್ರೆ ತನ್ನನ್ನು ಎಷ್ಟು ಇಷ್ಟಪಡುತ್ತಿದ್ದರು. ಅಮ್ಮ, ಶಾರಿ, ನೀನು ತುಂಬ ಓದಬೇಕು ಕಣೆ, ಅದು ಓದಿ ಕೆಲಸಕ್ಕೆ ಸೇರಬೇಕು, ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಬಲಾಢ್ಯರಾಗಬೇಕು ಎನ್ನುತ್ತಿದ್ದರು. ಅಮ್ಮ, ನನಗೆ ಯಾಕೆ ಶಾರದಾ ಅಂತ ಒಳ್ಳೆಯ ಹೆಸರಿಟ್ಟೆ? ನನಗೂ ಚಂದದ ವಿನೂತನ ಹೆಸರಿಡಬೇಕಾಗಿತ್ತು ಎಂದು ತಾನೆಂದಾಗ, ಪುಟ್ಟಿ, ಶಾರದಾ ದೇವಿಯ ಅನುಗ್ರಹ ನಿನಗಿರಲೆಂದು ಆ ತಾಯಿ ಶಾರದಾ ಮಾತೆಯ ಹೆಸರಿಟ್ಟಿದ್ದೇನೆ. ಮಗಳೇ, ನನಗಂತೂ ಶಾರದೆ ಒಳ್ಳೆಯಲಿಲ್ಲ. ನನ್ನ ಮಗಳಿಗಾದರೂ ತುಂಬ ಖ್ಯಾತಿವಂತಳಾಗಬೇಕೆಂದು ನನ್ನ ಆಸೆ. ನೀನೇ ನನ್ನ ಕನಸು ಶಾರದಾ. ನಿಂಗೋಸ್ಕರನೇ ನನ್ನ ಜೀವನ ಎಂದಿದ್ದರಮ್ಮ. ನಂತರ ತನಗೂ ಶಾರದೆ ಎನ್ನುವ ಹೆಸರು ಇಷ್ಟವಾಗಿತ್ತು. ತನಗೆ 10-11ನೇ ವರ್ಷ ಇರುವಾಗ ಅಮ್ಮ ಹೋಗಿಬಿಟ್ಟರು. ಅವರು ಕೊನೆ ಕ್ಷಣದಲ್ಲಿ ನನ್ನನ್ನು ತಬ್ಬಿಕೊಂಡು, ನೀನು ತುಂಬ ಓದಬೇಕು, ತುಂಬ ಖ್ಯಾತವಂತಳಾಗಬೇಕು ಎಂದಿದ್ದರು. ಇನ್ನು ಎಷ್ಟು ಪ್ರೀತಿಸುವ ಅಮ್ಮ, ನೀನು ಯಾಕೆ ಈ ಮಗಳನ್ನು ಬಿಟ್ಟು ದೂರ ಹೋದೆ ಎಂದು ಅಳುತ್ತಾ ನಿದ್ದೆಗೆ ಜಾರಿದಳು. ಬೆಳಿಗ್ಗೆ ಎದ್ದು ಕಾಲೇಜ್ಗೆ ಹೋಗಲು ರೆಡಿಯಾಗಿ ಬರುವಾಗ ಒಮ್ಮೆ ಅಮ್ಮನ ಟ್ರಂಕನ್ನು ಸವರಿಯೇ ಬರುವ ರೂಢಿ ಶಾರದೆಗೆ ಇತ್ತು. ಇಂದು ಹಾಗೆ ಅಮ್ಮನ ಟ್ರಂಕ್ ಮುಟ್ಟಿ, ಅಮ್ಮ, ನಿನ್ನ ಆಸೆಯಂತೆ ಚೆನ್ನಾಗಿ ಓದಿದ್ದೇನೆ. ಕೊನೆಯ ಸೆಮಿಸ್ಟರ್ ಇಂಜಿನಿಯರಿಂಗ್ನಲ್ಲಿ ಇದ್ದೇನೆ. ಪ್ರತಿಷ್ಠಿತ ಕಂಪನಿಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ. ನಿನ್ನ ಮಗಳು ನಿನ್ನ ಆಸೆಯಂತೆ ಉನ್ನತ ಕೆಲಸಕ್ಕೆ ಸೇರುತ್ತಾಳೆ ಎನ್ನುತ್ತಾ ಟ್ರಂಕನ್ನು ಸವರಿ ಬಂದಳು. ಅಪ್ಪ ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಬಸ್ ನಿಲ್ದಾಣಕ್ಕೆ ಬಂದಾಗ ನೈನಾ ಬಂದು ಕಾಯುತ್ತಿದ್ದಳು. ನೈನಾ, ಇವತ್ತು ಕಾಲೇಜ್ ಮುಗಿದ ಮೇಲೆ ಬಟ್ಟೆ ಅಂಗಡಿಗೆ ಹೋಗಿ ಬರೋಣ ಕಣೆ. ಮುಂದಿನ ವಾರ ನನ್ನ ಬರ್ತ್ಡೇ ಇದೆಯಲ್ಲ, ಅದಕ್ಕೆ ಅಪ್ಪ ಹಣ ಕೊಟ್ಟಿದ್ದಾರೆ ಎಂದಳು. ಸರಿ ಕಣೆ ಎನ್ನುವ ಅಷ್ಟರಲ್ಲಿ ಬಸ್ ಬಂದಿತ್ತು. ಇಬ್ಬರು ಹತ್ತಿ ಕುಳಿತರು. ಕಾಲೇಜ್ ಮುಗಿದ ನಂತರ ಇಬ್ಬರಿಗೂ ಬಟ್ಟೆ ಅಂಗಡಿಗೆ ಹೋಗಿ ಹೊಸ ಡ್ರೆಸ್ ತೆಗೆದುಕೊಂಡು ಮನೆಗೆ ಬಂದರು. ಮುಂದಿನ ವಾರ ಅಂದರೆ ಶಾರದಾಳ ಬರ್ತ್ಡೇ ದಿನ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಅಮ್ಮನ ಫೋಟೋ ಮುಂದೆ ಬಂದು ನಮಸ್ಕರಿಸಿದಳು. ಅಂದವಳ ಸೋದರ ಮಾವ ಆನಂದ್ ಮತ್ತು ಅವರ ಮಗಳು ಗಾನವಿ ಬಂದರು. ಗಾನವಿ ಶಾರದಳಿಗಿಂತ 2 ವರ್ಷ ಚಿಕ್ಕವಳಾದರೂ ಶಾರದಕ್ಕೆ ಅವಳು ಬೆಸ್ಟ್ ಫ್ರೆಂಡ್. ಶಾರಿ, ಕಳೆದ ತಿಂಗಳು ನಿನ್ನ ಅಮ್ಮನ ಫ್ರೆಂಡ್ ಚಂದ್ರಿಕಾ ಬಂದಿದ್ದರು. ನಿನ್ನನ್ನು ವಿಚಾರಿಸಿದರು ಎಂದಳು ಗಾನವಿ. ಹೌದಾ? ಅವರು ಯಾವಾಗಲೂ ಅಮ್ಮನ ಬಗ್ಗೆ ಹೇಳುತ್ತಿದ್ದರು ಎಂದಳು ಶಾರದಾ. ಇಬ್ಬರು ಬಹಳ ಹೊತ್ತು ಕಾಲೇಜ್ ಗೆಳತಿಯರ ಬಗ್ಗೆ ತುಂಬ ಮಾತನಾಡಿದರು. ಶಾರದಳ ಅಜ್ಜಿ ಬಗೆ ಬಗೆಯ ಸಿಹಿ ತಿಂಡಿ ಮಾಡಿ ಮೊಮ್ಮಗಳಿಗೆ ಕಳುಹಿಸಿದ್ದರು. ಆನಂದ್ ಪಾರ್ವತಮ್ಮನ ಅಣ್ಣನ ಮಗ. ಅಣ್ಣನ ಮಗಳನ್ನೇ ತಮ್ಮ ಮಗ ವಸಂತ್ಗೆ ತಂದುಕೊಂಡಿದ್ದರು. ತನ್ನ ತವರಿನಿಂದ ಅಣ್ಣನ ಮಗ ಮೊಮ್ಮಗಳು ಬಂದಿದ್ದು ಪಾರ್ವತಮ್ಮನವರಿಗೆ ಖುಷಿಯಾಗಿತ್ತು. ಬಗೆ ಬಗೆಯ ಅಡುಗೆಯನ್ನು ಮಾಡಿಸಿದ್ದರು. ಅವರಿಬ್ಬರು ಬರ್ತ್ಡೇ ವಿಶ್ ಮಾಡಿ ಊಟ ಮುಗಿಸಿ ಹೊರಟರು. ಗಾನವಿ ಅಮ್ಮನ ಟ್ರಂಕ್ ಓಪನ್ ಮಾಡುವಾಗ ನೀನು ಇರು, ನಾನು ಮಾವನಿಗೆ ಹೇಳುತ್ತೇನೆ ಎಂದಳು ಶಾರದಾ. ಶಾರಿ, ಬೇಡ ಕಣೆ, ನಿನ್ನ ಅಮ್ಮನ ಆಸೆ ಆಕಾಂಕ್ಷೆ ಎಲ್ಲ ಆ ಟ್ರಂಕಿನಲ್ಲಿದೆ.
ನೀನೊಬ್ಬಳೇ ನೋಡು, ನಿಂಗೆ ಪ್ರೈವೇಸಿ ಇರಲಿ ಎಂದಳು ಗಾನವಿ. ಆದರೂ ಅವಳ ಮಾತು ಕೇಳದ ಶಾರದ ಮಾವನ ಬಳಿ, ಮಾವ ಇವತ್ತು ಇಲ್ಲೇ ಉಳಿರಿ, ಗಾನವಿ ಜೊತೆ ತುಂಬ ಮಾತನಾಡಬೇಕಾಗಿದೆ ಎಂದಳು ಶಾರದ. ಸಾರಿ ಶಾರು, ಅವಳಿಗೆ ಕಾಲೇಜ್ ರಜೆ ಬರಲಿ, ಆಗ ಬರುತ್ತೇವೆ. ನಾಳೆ ಜಮೀನಲ್ಲಿ ಬಿತ್ತನೆ ಕೆಲಸವಿದೆ, ಸಂಜೆಯೊಳಗೆ ತಲುಪಬೇಕು. ಬಾವ ಗುರುತರ ಜವಾಬ್ದಾರಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ಬಂದೆ ಎಂದು ಆನಂದ್ ಟ್ರಂಕಿನ ಬೀಗವನ್ನು ಬಾವನಿಗೆ ಕೊಡುತ್ತಾ ನಂತರ ಕಾಫಿ ಕುಡಿದು ಇಬ್ಬರು ಇನ್ನೊಮ್ಮೆ ಎಲ್ಲರಿಗೂ ಹೇಳಿ ಹೊರಟರು. ಚಿಕ್ಕ ವಯಸ್ಸಿನಲ್ಲಿ ರೂಮಿನ ಸಜ್ಜೆಯ ಮೇಲೆ ಟ್ರಂಕ್ ನೋಡಿದಾಗಲೆಲ್ಲ ಅದು ಯಾರ ಟ್ರಂಕ್, ಅದರಲ್ಲಿ ಏನಿದೆ ಅಂತ ಕೇಳುತ್ತಿದ್ದಳು. ಅದು ನಿನ್ನ ಅಮ್ಮನ ಟ್ರಂಕ್, ನೀನು ದೊಡ್ಡವಳವಾದ ಮೇಲೆ ನಿಂಗೆ ಕೊಡಲು ಅಮ್ಮ ಹೇಳಿದ್ದಾಳೆ ಎನ್ನುತ್ತಿದ್ದರು ವಸಂತ. ನನಗೆ ಈಗಲೇ ಬೇಕು ಕೊಡು ಎಂದು ರಚ್ಚೆ ಹಿಡಿಯುತ್ತಿದ್ದಳು. ಬೀಗದ ಕೀ ಇಲ್ಲೇ ಇದ್ದರೆ ಶಾರದ ಆಟ ಮಾಡಿಯೋ ಇಲ್ಲ ಅಮ್ಮನ ಬೀಗ ತೆಗೆದು ಏನಿದೆ ಎಂದು ಕುತೂಹಲದಿಂದ ನೋಡಿದರೆ ಎಂದು ವಸಂತ ಬೀಗವನ್ನು ಹೆಂಡತಿ ಅನಿತಾಳ ಅಣ್ಣನ ಬಳಿ ಕೊಟ್ಟಿದ್ದರು. ಇದಕ್ಕೆ ಇಷ್ಟು ವರ್ಷ ಆ ಟ್ರಂಕ್ ಶಾರದೆಯ ರೂಮಿನಲ್ಲಿ ಭದ್ರವಾಗಿತ್ತು. ಇಂದು ಶಾರದೆ ಆ ಟ್ರಂಕ್ ಓಪನ್ ಮಾಡುವ ತವಕದಲ್ಲಿದ್ದಳು. ಇನ್ನು ಅಪ್ಪ ಕೊಡುವ ಬೀಗದ ಕೈಗಾಗಿ ಕಾಯುತ್ತಿದ್ದಳು. ಶಾರಿ, ಬೀಗದ ಕೈ ತೆಗೆದುಕೋ, ಟ್ರಂಕ್ನಲ್ಲಿ ಏನಿದೆ ಎಂದು ನೋಡುವುದು ನಿನಗೆ ಬಿಟ್ಟಿದ್ದು. ನಿನಗೆ ಯಾವಾಗ ಮನಸ್ಸು ಬರುತ್ತೋ ಆಗ ತೆರೆದು ನೋಡು. ನನ್ನ ಕರ್ತವ್ಯ ಪೂರೈಸಿರುವೆ ಎಂದು ವಸಂತ್ ರಾತ್ರಿ ಮಗಳ ಕೈಗೆ ಕೀ ಕೊಟ್ಟರು. ಅಲ್ಲೇ ಇದ್ದ ಪಾರ್ವತಮ್ಮ, ಏನಿರುತ್ತೆ ಅದರಲ್ಲಿ, ಒಂದಷ್ಟು ಬೇಡದಿರುವ ಕಾಗದಗಳು, ಉಪ್ಪು ಖಾರ ಹಾಕಿ ನೆಕ್ಕಬೇಕು ಅಷ್ಟೇ, ಒಲೆಗೆ ಹಾಕಿದರೆ ಒಂದಿನ ನೀರಾದರೂ ಕಾಯಿಸಬಹುದಿತ್ತು ಎಂದರು. ಅಜ್ಜಿ, ಅದರಲ್ಲಿ ಪೇಪರ್ ಇರಲಿ ಕಸವೇ ಇರಲಿ, ಆದರೆ ನನಗೆ ಮಾತ್ರ ಅದು ಅಮೂಲ್ಯ ವಸ್ತು. ಅದರಲ್ಲಿ ಅಮ್ಮನ ಕೈ ಬರಹ, ಪ್ರೀತಿ, ನೆನಪುಗಳು ಇರ್ಬೋದು ಎಂದು ಕೋಪದಿಂದ ಹೇಳಿದಳು ಶಾರದ. ರಾತ್ರಿ ಬೀಗವನ್ನು ಮಗಳ ಕೈಯಲ್ಲಿ ಕೊಟ್ಟು ವಸಂತ್ಗೆ ಹೆಂಡತಿಯ ಕೊನೆಯ ಆಸೆ ಏನಾದರೂ ಪೂರೈಸಿದೇನಲ್ಲ ಎಂಬ ಕೊಂಚ ನೆಮ್ಮದಿಯಾಯಿತು. ಇಷ್ಟು ದಿನ ಅಮ್ಮನ ಟ್ರಂಕ್ ಯಾವಾಗ ತೆರೆಯುವೆನೋ, ಅದರಲ್ಲಿ ಅಮ್ಮ ನನಗಾಗಿ ಏನು ಕೊಟ್ಟಿರ್ಬೋದು ಎಂಬ ಕಾತುರದಿಂದ ಕಾಯ್ತಿದ್ದವಳ ಕೈಯಲ್ಲಿ ಇಂದು ಬೀಗದ ಕೀ ಇದೆ. ಸಂತೋಷದಿಂದ ಏನೋ ತೋಚದಂತಾಗಿ ಹೇಗಿದ್ದರೂ ನಾಳೆ ಭಾನುವಾರ ನೋಡೋಣ ಎಂದುಕೊಂಡಳು. ಅಪ್ಪ ರೂಮಿನಲ್ಲಿ ತನ್ನ ಬಟ್ಟೆ ಮತ್ತು ಪುಸ್ತಕಗಳಿಗೆ ಅಂತ 2 ಕಬಾಟ್ ವಾರ್ಡ್ರೋಬ್ ಮಾಡಿಸಿಕೊಟ್ಟಾಗ ಸಜ್ಜೆಯ ಮೇಲಿದ್ದ ಟ್ರಂಕ್ ತೆಗೆದು ತನ್ನ ಕಬಾಟಿನಲ್ಲಿ ಇಟ್ಟುಕೊಂಡಿದ್ದಳು. ಕೀಯನ್ನು ಕೈಯಲ್ಲಿ ಹಿಡಿದುಕೊಂಡು ಹಾಗೇ ಯೋಚಿಸುತ್ತಾ ಅಮ್ಮನ ನೆನಪಲ್ಲಿ ಹಾಸಿಗೆ ಮೇಲೆ ಮಲಗಿದಳು. ತನಗೆ 5-6 ವರ್ಷವಿದ್ದಾಗ ಒಬ್ಬ ಮುದ್ದಾದ ತಮ್ಮ ಹುಟ್ಟಿದ್ದ. ತಾನಂತೂ ಅವನನ್ನು ಬಿಟ್ಟು ಬಿಡುತ್ತಿರಲಿಲ್ಲ. ಅವನಿಗೆ 3.5 ವರ್ಷವಿದ್ದಾಗ ತುಂಬ ವಿಷಮ ಶೀತ ಜ್ವರ ಬಂದು ದೇವರ ಬಳಿ ಹೋಗಿಬಿಟ್ಟ. ಆಗಿನಿಂದ ಅಮ್ಮ ಮಂಕಾಗಿದ್ದಳು. ತನಗೆ ತಿಳಿದಿರುವ ಹಾಗೆ ಅಪ್ಪ ಅಜ್ಜಿಯ ಬಳಿ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ತನ್ನನ್ನು ಮಾತ್ರ ತುಂಬ ಪ್ರೀತಿಸುತ್ತಿದ್ದಳು. ಹಾಗೆ 2 ವರ್ಷದ ನಂತರ ಅಮ್ಮ ತಮ್ಮೆಲ್ಲರನ್ನು ಬಿಟ್ಟು ದೂರವಾದರು. ಎಲ್ಲರೂ ಮಗನ ಸಾವಿನಿಂದ ಅಮ್ಮ ಚೇತರಿಸಿಕೊಳ್ಳಲಿಲ್ಲ ಎನ್ನುತ್ತಿದ್ದರು. ಹೀಗೆ ಯೋಚಿಸುತ್ತಾ ಯಾವಾಗಲೋ ನಿದ್ರೆಗೆ ಜಾರಿದಳು. ಮರುದಿನ ಏಳುವಾಗಲೇ ಅತಿ ಲವಲವಿಕೆಯಿಂದ ಅಮ್ಮನ ಟ್ರಂಕ್ ತೆಗೆದು ನೋಡಬೇಕು ಎಂದು ಮನದಲ್ಲಿ ಖುಷಿಯಿಂದ ಬೇಗ ಬೇಗ ಸ್ನಾನ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡಿದಳು. ತಿಂಡಿ ತಿನ್ನುತ್ತಾ, ಅಜ್ಜಿ ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ, ನಾನು ತುಂಬ ಓದಬೇಕು, ಅದಾದಮೇಲೆ ನಾನು ಆಚೆ ಬರ್ತೀನಿ ಎಂದು ಹೇಳಿ ರೂಮಿಗೆ ಬಂದು ಬಾಗಿಲು ಹಾಕಿದಳು. ಹೆಣ್ಣು ಮಗಳು ದೊಡ್ಡವಳಾದರೆ ಸ್ವಲ್ಪ ಸಹಾಯ ಮಾಡುತ್ತಾಳೆ ಎಂದರೆ ಇಲ್ಲವೇ ಇಲ್ಲ. ತಾನು ವಯಸ್ಸಾದವಳು, ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ ಅಂತ ಸ್ವಲ್ಪ ಕೂಡ ಕನಿಕರವಿಲ್ಲ. ಏನು ಹುಡುಗಿನೋ, ಅಮ್ಮನದೇ ಬುದ್ಧಿ ಎಂದು ಬೈದುಕೊಂಡರು ಪಾರ್ವತಮ್ಮ. ರೂಮಿಗೆ ಬಂದ ಶಾರದ ಟ್ರಂಕನ್ನು ತೆಗೆದುಕೊಂಡು ಕಣ್ಣಿಗೊತ್ತಿಕೊಂಡಳು. ಅಮ್ಮ ಕತೆಗಳನ್ನು ಬರೆಯುವುದು ತಿಳಿದಿತ್ತು, ಆದರೆ ಅವರ ಒಂದು ಬರಹವನ್ನು ಓದಿರಲಿಲ್ಲ. ಅಮ್ಮನ ಫ್ರೆಂಡ್ ಚಂದ್ರಿಕಾ ಆಂಟಿ ಅಮ್ಮ ಬರೆದ 4-5 ಕತೆಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು ಎಂದು ಹೇಳಿದ್ದರು. ಆದರೆ ಆ ಹಳೆಯ ಪತ್ರಿಕೆಗಳು ಅವಳಿಗೆ ಸಿಕ್ಕಿರಲಿಲ್ಲ. ಶಾರು, ನಿನ್ನ ಅಮ್ಮನಿಗೆ ಇನ್ನೂ ಮದುವೆಯಾಗಿರಲಿಲ್ಲ. ಆಗ ನನ್ನ ಮದುವೆಯಾದ ಹೊಸತು. ನಾನು ಗೌರಿ ಹಬ್ಬದ ದಿನ ಕುಂಕುಮಗೆ ಅಂತ ನಿಮ್ಮ ಮನೆಗೆ ಹೋಗಿದ್ದೆ. ಆಗ ನಮ್ಮ ಅತ್ತೆ ಚಂದ್ರಿಕಾ, ಇವಳು ಅನಿತಾ ನಿನ್ನ ಹಾಗೆ ಕತೆ ಕವನ ಏನೇನೋ ಬರೆಯುತ್ತಾಳೆ ಎಂದು ಹೇಳಿದ್ದರು ಎಂದು ಚಂದ್ರಿ ಆಂಟಿ ಹೇಳಿದ್ದರು. ಆಗ ಟೇಬಲ್ ಮೇಲೆ ಬಿಳಿ ಹಾಳೆಯಲ್ಲಿ ನಿಮ್ಮ ಅಮ್ಮ ಬರೆದ ಕತೆಗಳ ತುಂಬಿರುತ್ತಿದ್ದವು. ಬಿಳಿ ಹಾಳೆಯಲ್ಲಿ ಮುದ್ದಾಗಿ ಬರೆದು ಒಂದೊಂದು ಕಥೆಯನ್ನು ಗುಂಡು ಪೆನ್ಸುಚ್ಚಿ ಇಡುತ್ತಿದ್ದಳು. ಅವಳ ಬರಹದ ಪ್ರೀತಿ ಕಂಡು ನಾನು ಬೆರಗಾಗಿದ್ದೆ. ಬ್ಯಾಂಗ್ಳೂರಿಗೆ ಊರಿಗೆ ಬಂದಾಗಲೆಲ್ಲ ನಾನು ಅವಳನ್ನು ಮಾತನಾಡಿಸಲು ನಿಮ್ಮ ಮನೆಗೆ ಹೋಗುತ್ತಿದ್ದೆ ಎಂದೆಲ್ಲ ಚಂದ್ರಿಕಾ ಹೇಳಿದರು. ಶಾರದ ಟ್ರಂಕನ್ನು ಮಂಚದ ಮೇಲೆ ಇಟ್ಟು ನಿಧಾನಕ್ಕೆ ಬೀಗವನ್ನು ತೆರೆದಳು. ಬಿಳಿಯ ಹಾಳೆಯಲ್ಲಿ ಅಮ್ಮನ ಹಸ್ತಾಕ್ಷರಗಳು, ಎಲ್ಲೋ ಚಿತ್ತು ಕಾಟು ಇಲ್ಲದೆ ಮತ್ತು ಮುತ್ತು ಪೋಣಿಸಿದಂತಹ ಬರಹ. ಕೈಯಿಂದ ಸವರಿದಳು. ಮಧುರಾನುಭೂತಿಯಲ್ಲಿ ತೇಲಿ ಹೋದಳು. ಅಮ್ಮನ ನೆನಪಿನಿಂದ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಅಮ್ಮನ ಮಡಿಲಲ್ಲಿ ಮಲಗಿದ ನೆನಪು ಕಣ್ಣ ಮುಂದೆ ಬರುತ್ತಿತ್ತು.
ಪಿನ್ ಮಾಡಿದ ಪೇಪರ್ ಕಟ್ಟುಗಳು, ಸುಮಾರು 20ಕ್ಕೂ ಹೆಚ್ಚು ಕತೆಗಳಿದ್ದವು. 2 ಕಾದಂಬರಿಯೂ ಇತ್ತು. ಹಳೆಯ ಕಾಲದ ಮಾಸಿದ 2 ವಾರಪತ್ರಿಕೆ ಇತ್ತು. ಇನ್ನು ತಳದಲ್ಲಿ ಒಂದು ಡೈರಿ ಸಿಕ್ಕಿತ್ತು. ಅದರಲ್ಲಿ ದಿನಚರಿ ಅಂತ ಬರೆದಿತ್ತು. ಓ, ಅಮ್ಮ ದಿನಚರಿ ಬರೆಯುತ್ತಿದ್ದಾರಾ? ಇದನ್ನು ಮೊದಲು ಓದಬೇಕೆಂದು ಕೈಗೆತ್ತಿಕೊಂಡವಳು. ಶಾರದಾ ಆ ಡೈರಿಯನ್ನು ಎದೆಗೆ ಔಚಿಕೊಂಡು 10 ನಿಮಿಷ ಕಣ್ಮುಚ್ಚಿ ಸುಮ್ಮನೆ ಕುಳಿತು ಬಿಟ್ಟಳು. ಅವಳಿಗೆ ಅಮ್ಮನನ್ನೇ ತಬ್ಬಿಕೊಂಡ ಅನುಭವವಾಯಿತು. ಆ ಮಧುರ ಅನುಭೂತಿಯಲ್ಲಿರುವಾಗಲೇ ಹೊರಗಡೆಯಿಂದ ಅಜ್ಜಿ ಕೂಗಿದ್ದು ಕೇಳಿಸಿತ್ತು. ಬಂದೆ ಅಜ್ಜಿ ಎನ್ನುತ್ತೆಲ್ಲವನ್ನು ತಿರುಗಿ ಟ್ರಂಕ್ನಲ್ಲಿ ತುಂಬಿ ಆಚೆ ಬಂದಳು. ಊಟ ಮಾಡಿ ಹೋಗಮ್ಮ ಶಾರು ಎಂದರು ವಸಂತ. ಊಟದ ಸಮಯವಾಯ್ತಾ? ಗೊತ್ತೇ ಆಗಲಿಲ್ಲ ಅಪ್ಪ. ಅಮ್ಮನ ಬರಹಗಳನ್ನು ನೋಡುತ್ತಾ ಹಾಗೆ ಅಮ್ಮನ ನೆನಪಿನಲ್ಲಿ ಕೂತಿದ್ದೆ. ಸಮಯ ಕಳೆದದ್ದೇ ತಿಳಿಯಲಿಲ್ಲ ಎನ್ನುತ್ತಾ ಅಪ್ಪನ ಜೊತೆ ಕುಳಿತು ಊಟ ಮುಗಿಸಿ ಮತ್ತೆ ರೂಮಿಗೆ ಬಂದಳು. ಮೊದಲು ಆ ವಾರಪತ್ರಿಕೆ ತೆಗೆದುಕೊಂಡು ಅಲ್ಲಿ ಪ್ರಕಟಗೊಂಡಿದ್ದ ಅಮ್ಮನ ಕಥೆಯನ್ನು ಓದಿದಳು. ಎಷ್ಟು ಚೆನ್ನಾಗಿ ಬರೆಯುತ್ತಿದ್ದರು. ಅಮ್ಮನ ಎಲ್ಲ ಕಥೆಗಳು ಹೀಗೇ ಇರುತ್ತವೇನೋ. ಮೊದಲು ಡೈರಿಯಲ್ಲಿ ಓದಿ ನಂತರ ಕಥೆಗಳನ್ನು ಓದೋಣ ಎಂದುಕೊಂಡಳು. ಡೈರಿಯಲ್ಲಿ ಓದಲು ಶುರು ಮಾಡಿದಳು. ಅನಿತಾ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವಳು. ಅವರ ತಂದೆಗೆ ಆನಂದ, ಆರತಿ ಹಾಗೂ ಅನಿತಾ 4 ಮಕ್ಕಳು. ಅವರ ತಂದೆ ವ್ಯವಸಾಯವನ್ನು ರೂಢಿಸಿಕೊಂಡಿದ್ದರು. ಹಿರಿಯರಿಂದ ಬಂದ ಸ್ವಲ್ಪ ಗದ್ದೆ ತೋಟಗಳು ಇದ್ದವು. ಮಕ್ಕಳು ಜಾಸ್ತಿ ಓದದೆ ಅದೇ ಆಸ್ತಿಯನ್ನು ನೋಡಿಕೊಂಡು ಮನೆಯಲ್ಲೇ ಇದ್ದರು. ದೊಡ್ಡವರಾದ ಅನಂತ ಮತ್ತು ಆರತಿಗೆ ಬೇಗ ಮದುವೆ ಮಾಡಿದರು. ಆನಂದ ಆದ ಮೇಲೆ ಅನಿತಾ ಕೊನೆಯವಳು. ಆನಂದ PUC ಓದಿದ್ದ. ಮುಂದೆ ಓದದೆ ಊರಿನಲ್ಲೇ ಇದ್ದ. ಹೆಣ್ಣು ಮಕ್ಕಳು ಜಾಸ್ತಿ ಓದಬಾರದೆಂದು ಅನಿತಾಳ ಓದನ್ನು 10ನೇ ಕ್ಲಾಸಿಗೆ ನಿಲ್ಲಿಸಿದ್ದರು. ಅವಳಿಗೆ ಆಗಿನಿಂದಲೂ ಸಣ್ಣ ಪುಟ್ಟ ಕವನ, ಕತೆ ಬರೆಯುವುದು ರೂಢಿಯಾಗಿತ್ತು. ತುಂಬ ಕತೆ ಪುಸ್ತಕಗಳನ್ನು ಓದುತ್ತಿದ್ದಳು. ತಾನು ಬರೆಯಬೇಕೆಂಬ ಹಂಬಲ. ಹಾಗೆ 2 ವರ್ಷ ಅಮ್ಮ ಮತ್ತು ಅತ್ತಿಗೆ ಸಹಾಯ ಮಾಡುತ್ತಾ ತಾನು ಬರೆಯುವುದು ಮಾಡುತ್ತಿದ್ದಳು. ಮನೆಗೆಲಸ, ತೋಟದ ಕೆಲಸ ಎಲ್ಲದರಲ್ಲೂ ಚುರುಕಿದ್ದ ಅನಿತಾಳನ್ನು ಕಂಡರೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ಯಾವಾಗಲೂ ಏನಾದರೂ ಕೆಲಸ ಮಾಡುತ್ತಲೇ ಇರುತ್ತಿದ್ದಳು. ಸ್ವಲ್ಪ ಸಮಯ ಸಿಕ್ಕಿದರೂ ಅಮ್ಮನ ಬಳಿ ಹಣ ಪಡೆದು ಬಿಳಿ ಹಾಳೆಗಳನ್ನು ತಂದು ಅದರಲ್ಲಿ ನೀಟಾಗಿ ಬರೆದು ಪತ್ರಿಕೆಗಳಿಗೆ ಕಳಿಸುತ್ತಿದ್ದಳು. ಕಳಿಸಿದ ಎಲ್ಲವೂ ವಾಪಸ್ ಬರುತ್ತಿತ್ತು. ಒಮ್ಮೆ ಅವಳ ಗೆಳತಿಯ, ಅಲ್ಲ ಕಣೆ, ನೀನು ಇಷ್ಟು ಚಂದದ ಕತೆಗಳನ್ನು ಬರೆಯುತ್ತೀಯಾ, ನೀನೇ ಕತೆ ಸಂಕಲನ ಮಾಡಿಸು, ಪ್ರಕಾಶಕರು ಫ್ರೀಯಾಗಿ ಮಾಡಿಕೊಡುತ್ತಾರೆ ಅಂತ ಕೇಳಿದ್ದೆ ಎಂದಳು. ಆಗ ಅನಿತಳಿಗೆ ಕಥಾ ಸಂಕಲನ ಮಾಡುವ ಆಸೆಯಾಯಿತು. ಆ ಸಮಯದಲ್ಲಿ ಚಂದ್ರಿಕಾ ಪರಿಚಯವಾಗಿದ್ದಳು. ಆ ಊರಿನ ಹೊಸ ಸೊಸೆ ಚಂದ್ರಿಕಾ. ಆಗಷ್ಟೇ ಮದುವೆಯಾಗಿತ್ತು. ಗಂಡ ಹೆಂಡತಿ ಬ್ಯಾಂಗ್ಳೂರಿನಲ್ಲಿ ಕೆಲಸದಲ್ಲಿ ಇದ್ದರು. ಹಬ್ಬ ಹರಿದಿನಂತ ವರ್ಷದಲ್ಲಿ 5-6 ಸಲ ಊರಿಗೆ ಬರುತ್ತಿದ್ದರು. ಬಂದಾಗಲೆಲ್ಲ ಚಂದ್ರಿಕಾ ಅನಿತಾಳನ್ನು ಭೇಟಿ ಮಾಡುತ್ತಿದ್ದಳು. ಚಂದ್ರಿಕಳು ಯಾವಾಗಲಾದರೊಮ್ಮೆ ಒಂದೊಂದು ಕವನ, ಕತೆಗಳನ್ನು ಬರೆಯುತ್ತಿದ್ದಳು. ಅನಿತಾ ಜಾಸ್ತಿ ಓದದೇ ಇದ್ದರೂ ಆ ಹಳ್ಳಿಯಲ್ಲಿ ಇದ್ದು ಇಷ್ಟೆಲ್ಲ ಬರೆಯುವುದು ನೋಡಿ ಖುಷಿಯಾಗಿತ್ತು. ಅದಕ್ಕೆ ತಾನು ಬಂದಾಗಲೆಲ್ಲ ಅನಿತಾಳಿಗೆ ಪ್ರೋತ್ಸಾಹಿಸುತ್ತಿದ್ದಳು. ಒಮ್ಮೆ ಚಂದ್ರಿಕೆ ಬಂದಾಗ, ಅಕ್ಕ, ಫ್ರೀಯಾಗಿ ಕಥಾ ಸಂಕಲನ ಮಾಡಲು ನಿಮಗೆ ಯಾರಾದರೂ ಪ್ರಕಾಶಕರು ಗೊತ್ತಾ ಅಂತ ಕೇಳಿದಳು. ಚಂದ್ರಿಕಾ, ಪ್ರಕಾಶಕರು ನಮ್ಮಂಥವರ ಕಥೆಗಳನ್ನು ಪ್ರಕಟಿಸುವುದಿಲ್ಲ. ನಾವು ದುಡ್ಡು ಕೊಡಬೇಕು. ಹಿರಿಯ ಸಾಹಿತಿಗಳಾದದಾದರೆ ಮಾತ್ರ ಹಾಗೆ ಪ್ರಕಟಿಸುತ್ತಾರೆ ಅಂತ ಹೇಳಿದಳು. ಎಷ್ಟು ಹಣ ಬೇಕಾಗ್ಬೋದು ಅಂತ ಅವರನ್ನು ಕೇಳಿಕೊಂಡಿದ್ದಳು. ಮನೆಯಲ್ಲಿ ಅಪ್ಪ ಅಣ್ಣಂದಿರ ಬಳಿ ಅಷ್ಟು ದುಡ್ಡು ಕೇಳಿದಾಗ ಎಲ್ಲರೂ ಬೈದರು. 1000 ರೂಪಾಯಿ ಕೊಟ್ಟು ಅಷ್ಟೊಂದು ಪುಸ್ತಕಗಳನ್ನು ಏನು ಮಾಡುವೆ? ಯಾರು ಕೊಂಡುಕೊಳ್ಳುವುದಿಲ್ಲ. ದೊಡ್ಡ ದೊಡ್ಡ ಸಾಹಿತಿಗಳ ಪುಸ್ತಕಗಳನ್ನೇ ತೆಗೆದುಕೊಳ್ಳುವುದಿಲ್ಲ. ಅಂಥದ್ರಲ್ಲಿ ಹೊಸಬಳು ನೀನು, ನಿನ್ನ ಪುಸ್ತಕವನ್ನು ಯಾರು ತೆಗೆದುಕೊಳ್ಳುತ್ತಾರೆ? ಆ ಹುಚ್ಚು ಹಾಸ್ಯ ಬಿಟ್ಟು ಬಿಡು. ಸುಮ್ಮನೆ ಪೇಪರ್ ಹಿಂಕು ಅಂತ ಹಣ ಹಾಳು ಮಾಡ್ತೀಯ. ಇನ್ನು ಇದು ಬೇರೆನಾ ಎಂದು ಬೈದರು. ಇನ್ನೊಮ್ಮೆ ಚಂದ್ರಿಕಾ ಬಂದಾಗ ತಾನೇ ಕೂಡಿಟ್ಟುಕೊಂಡಿದ್ದ ಒಂದಷ್ಟು ದುಡ್ಡು ಆಕೆಗೆ ನೀಡುತ್ತಾ, ಅಕ್ಕ, ಇಷ್ಟು ದುಡ್ಡು ಕೂಡಿಟ್ಟಿದ್ದೇನೆ, ಪ್ರಕಾಶಕರ ಬಳಿ ನನ್ನನ್ನು ಕರೆದುಕೊಂಡು ಹೋಗ್ತೀರಾ ಎಂದು ಕೇಳಿದಳು. ಅನಿತಾ, ಬ್ಯಾಂಗ್ಳೂರಿನಲ್ಲಿ ತುಂಬ ದುಬಾರಿ ಆಗುತ್ತದೆ, ನೀನು ಇಲ್ಲಿಯೇ ನಗರದಲ್ಲಿ ಹೋಗಿ ವಿಚಾರಿಸು ಎಂದು ಚಂದ್ರಿಕಾ ಹೇಳಿದಳು. ಮರುದಿನವೇ ಹಠ ಮಾಡಿ ಅನಂತನ ಜೊತೆಗೆ ನಗರಕ್ಕೆ ಹೋಗಿ ಪ್ರಕಾಶಕರನ್ನು ಕೇಳಿದಾಗ, ಹೀಗಷ್ಟೇ ಬರೆಯುತ್ತಿದ್ದೀರಿ, ಇನ್ನು ಸ್ವಲ್ಪ ಸಮಯ ಕಳೆಯಲಿ, ಆಗ ನಿಮ್ಮಿಂದ ಇನ್ನಷ್ಟು ಉತ್ತಮ ಕಥೆಗಳು ಬರುತ್ತದೆ, ಅದನ್ನು ಪ್ರಕಟಣೆ ಮಾಡಿಸಿ ಅಂತ ಸಲಹೆ ನೀಡಿ ಕಳುಹಿಸಿದರು. ಅನಿತಾಳಿಗೆ ಆಗಲೇ ಹುಡುಗನನ್ನು ಹುಡುಕುತ್ತಿದ್ದರು. ಆಗ ಅನಿತಾಳ ಸೋದರತ್ತೆ ಪಾರ್ವತಮ್ಮ ತಮ್ಮ ಮಗ ವಸಂತಿಗೆ ಮಾಡಿಕೊಳ್ಳುವ ಆಸೆ ವ್ಯಕ್ತಪಡಿಸಿದರು. ವಸಂತ್ ಇವರ ಮನೆಗೆ ಬರುವಾಗಲೆಲ್ಲ ವಾರಪತ್ರಿಕೆಗಳನ್ನು ಹಿಡಿದು ಬರುತ್ತಿದ್ದ. ಕೆಲವು ಸಾಹಿತಿಗಳ ಬಗ್ಗೆ, ಪುಸ್ತಕದ ಬಗ್ಗೆ ಅನಂತ್ನ ಜೊತೆ ಚರ್ಚೆ ಮಾಡುತ್ತಿದ್ದಾಗ ಅವರ ಜೊತೆ ಅನಿತಾಳು ಸೇರುತ್ತಿದ್ದಳು. ಅನಿತಾ, ವಸಂತನನ್ನು ಮದುವೆ ಆಗ್ತೀಯಾ ಎಂದು ಅಪ್ಪ ಕೇಳಿದಾಗ ಸಾಹಿತ್ಯದ ಬಗ್ಗೆ ಅವನಿಗಿದ್ದ ಅಭಿರುಚಿ ಕಂಡು ಹ್ಞೂ ಎಂದಳು. ಅಲ್ಲದೆ ಅನಿತಾ 2 ಕತೆಗಳನ್ನು ಓದಿ ವಸಂತ್ ಚೆನ್ನಾಗಿದೆ ಎಂದು ಹೇಳುತ್ತಿದ್ದ. ಬಂದಾಗಲೆಲ್ಲ ಹೊಸದು ಯಾವುದನ್ನು ಬರೆದಿದ್ಯಾ ಎಂದು ಕೇಳಿ ಓದುತ್ತಿದ್ದ. ಹಳ್ಳಿಯಾದರೇನು, ಒಳ್ಳೆಯ ಹುಡುಗ, ಸಾಹಿತ್ಯದಲ್ಲಿ ಒಳವಿದೆ, ತನ್ನ ಬರಹಗಳನ್ನು ಮೆಚ್ಚುತ್ತಾನೆ,
ಮುಂದೆ ತನಗೆ ಬರೆಯಲು ಅನುಕೂಲವಾಗುತ್ತದೆ ಎಂದು ಯೋಚಿಸಿದಳು. ಹಾಗೆ ಅವರಿಬ್ಬರ ನಡುವೆ ಒಲವು ಬೆಳೆಯಿತು. ಮದುವೆಯ ನಂತರ ಅಪ್ಪ ತನಗೆ ಕೊಟ್ಟ ಟ್ರಂಕಿನಲ್ಲಿ ತಾನು ಬರೆದ ಕತೆಗಳ ಕಟ್ಟುಗಳನ್ನು ಹಾಕಿ ಅನಿತಾ ಗಂಡನ ಮನೆಗೆ ತೆಗೆದುಕೊಂಡು ಹೋದಳು. ಮೊದಲನೇ ವರ್ಷ ಬರೆಯಲು ಗಮನ ಕೊಡಲು ಆಗಲಿಲ್ಲ. ಮದುವೆಯಾದ ಹೊಸತು. ಹಬ್ಬ ಹರಿದಿನಗಳು, ಸಂಪ್ರದಾಯ ಅಂತ ತಾಯಿ ಮನೆ ಗಂಡನ ಮನೆ ಎಂದು ಓಡಾಟ, ನೆಂಟರ ಮನೆಗಳ ತಿರುಗಾಟ ಇದರಲ್ಲಿಯೇ ಕಳೆದು ಹೋಯಿತು. ಆದರೂ ಸಮಯ ಸಿಕ್ಕಾಗಲೆಲ್ಲ ವಸಂತ ಸಂಗ್ರಹಿಸುತ್ತಿದ್ದ ಕೆಲವು ಕಾದಂಬರಿಗಳನ್ನು ಓದುತ್ತಿದ್ದಳು. ನಂತರ ಮನೆಯ ಕೆಲಸ, ತೋಟದ ಕೆಲಸ ಅಂತ ಹಗಲಲ್ಲಿ ಸಮಯವಾಗುತ್ತಿರಲಿಲ್ಲ. ರಾತ್ರಿಯ ವೇಳೆ ಸ್ವಲ್ಪ ಓದುವುದು ಬರೆಯುವುದು ಮಾಡುತ್ತಿದ್ದಳು. ಹಗಲಿನಲ್ಲಿ ಕೊಂಚ ಸಮಯ ಸಿಕ್ಕಿದರೆ ರೂಮಿಗೆ ಹೋಗಿ ಓದಲು ಬರೆಯಲು ಕುಳಿತರೆ ಸಾಕು. ಇಲ್ಲಿ ಇಷ್ಟೊಂದು ಕೆಲಸವಿದೆ, ನೀನೇನಲ್ಲಿ ಪುಸ್ತಕ ಹಿಡಿದು ಕುಳಿತೆ. ಕತೆ ಪುಸ್ತಕ ಓದುವುದು ಬರೆಯುವುದು ಗಂಡಸರ ಕೆಲಸ, ನೀನು ಹೆಂಗಸು, ಅದನ್ನೆಲ್ಲ ಓದಬಾರ್ದು. ಮೊದಲು ಮನೆ ಕೆಲಸ ಗಮನಿಸಿ ಎಂದು ಅತ್ತೆ ಕೂಗಾಡುತ್ತಿದ್ದರು. ಅನಿತಾಳಿಗೆ ಅಳುವೆ ಬರುತ್ತಿತ್ತು. ಮದುವೆಯಾದ ಮೇಲೆ ಗಂಡ ಜೊತೆಗಿರುತ್ತಾನೆ, ತನ್ನ ಮಾತನ್ನು ಕೇಳುತ್ತಾನೆ, ತನ್ನ ಬರಹಗಳನ್ನು ಪುಸ್ತಕ ಮಾಡಬಹುದು, ಇನ್ನಷ್ಟು ಚಂದದ ಕತೆ ಕಾದಂಬರಿಗಳನ್ನು ಬರೆಯಬೇಕೆಂದು ಕನಸು ಕಂಡಿದ್ದಳು. ಹೀಗೆ ಸಮಯ ಸರಿಯುತ್ತಲೇ ಇತ್ತು. ಮದುವೆಯಾಗಿ 3 ವರ್ಷವಾದರೂ ಮಕ್ಕಳಾಗಲೇ ಇಲ್ಲ ಎಂದು ಮನೆಯಲ್ಲಿ ಕಿರಿಕಿರಿ ಬೇರೆ. ಆ ಪೂಜೆ ಈ ಪೂಜೆ ಮಾಡು, ಉಪವಾಸ ಮಾಡು ಎಂದು ಅತ್ತೆಯ ಕಿರುಕುಳ ಹೆಚ್ಚಾಗತೊಡಗಿತು. ಒಮ್ಮೆ ಅಮ್ಮನ ಮನೆಗೆ ಬಂದಾಗ ಗಂಡನ ಮನ ಹೊಳೆಸಿ ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ಔಷಧಿಗಳನ್ನು ತೆಗೆದುಕೊಂಡಳು. ಅಂತೂ ಅನಿತಾ ಪ್ರೆಗ್ನೆಂಟ್ ಆದಳು. ಇನ್ನು ಪುಸ್ತಕದ ಕನಸು ಹಾಗೆಯೇ ಉಳಿಯಿತು. ಸಮಯ ಸಿಕ್ಕಾಗಲೆಲ್ಲ 1-2 ಪೇಜಿಗಳನ್ನು ಬರೆದಳು. ಬರೆದ ಬರಹಗಳನ್ನು ನೀಟಾಗಿ ಟ್ರಂಕ್ನಲ್ಲಿ ಮುಚ್ಚಿಟ್ಟಳು. ಅವಳ ಪುಸ್ತಕ ಪ್ರಕಟಣೆಯ ಕನಸು ಹಾಗೆಯೇ ಉಳಿಯಿತು. ಈಗಲೇ ಬೇಡ, ಮುಂದೆ ನೋಡೋಣ ಎಂದು ಸುಮ್ಮನಿರಿಸಿದ ವಸಂತ್. ಅವಳ ಬಲವಂತಕ್ಕೆ ವಸಂತ್ 1-2 ವಾರಪತ್ರಿಕೆಗಳನ್ನು ಕಳುಹಿಸಲು ಒಪ್ಪಿಕೊಂಡಿದ್ದ. ಹಾಗೆ ಅವಳು ಬರೆದ 4-5 ಕತೆಗಳು ಜನಪ್ರಿಯ ವಾರಪತ್ರಿಕೆಯಲ್ಲಿ ಪ್ರಕಟವಾಗಿದ್ದವು. 1-2 ಕತೆ ಬರೆದ ಮಾತ್ರಕ್ಕೆ ದೊಡ್ಡ ಲೇಖಕಿ ಅಂತ ತಿಳಿದು ಬಿಟ್ಟಿದ್ದಾಳೆ ಎಂದು ನಾದಿನಿಯರು, ಅಕ್ಕಪಕ್ಕದ ಹೆಣ್ಣು ಮಕ್ಕಳು ಎಲ್ಲ ಮೂದಲಿಸುತ್ತಿದ್ದರು. ಜಿಲ್ಲಾ ಕೇಂದ್ರಗಳಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಸಾಹಿತ್ಯ ಸಮ್ಮೇಳನ ಇದ್ದರೆ ಅಲ್ಲಿಗೆ 1-2 ಬಾರಿ ವಸಂತ ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದ. ಅಮ್ಮ ಬೈದರು, ಅವರ ಮಾತು ಕೇಳದೆ ಕರೆದುಕೊಂಡು ಹೋಗುತ್ತಿದ್ದ. ಆ ಊರಿನ ಮಹಿಳಾ ಮಂಡಳಿಯವರು ಬಂದು ಅನಿತಾ ಕತೆಗಳನ್ನು ಬರೆಯುತ್ತಾರಂತೆ. ಅವರು ನಮ್ಮೂರ ಮಹಿಳಾ ಮಂಡಳಿಯ ಸದಸ್ಯರಾಗಬೇಕೆಂದು ತುಂಬ ಕೇಳಿಕೊಂಡಿದ್ದರಿಂದ ಅಲ್ಲಿಗೆ ಸೇರಿಸಿದ್ದ. ಮಹಿಳಾ ಮಂಡಳಿಯ ಮೀಟಿಂಗ್ ಕಾರ್ಯಕ್ರಮ ಅಂತ ಹೋದಾಗ ಮನೆ ಕೆಲಸ ಹಿಂದೆ ಬೀಳುತ್ತಿತ್ತು. ಹಾಗೆಲ್ಲ ಯಾಕಾದರೂ ಸೇರಿಸಿದ್ದೇನೇನೋ ಎಂದು ವಸಂತ್ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿದ್ದ. ಮಗಳು ಹುಟ್ಟಿದ ನಂತರ ಅನಿತಾಳಿಗೆ ಕೆಲಸ ಜಾಸ್ತಿ ಆಯಿತು. ಮಗಳನ್ನು ನೋಡಿಕೊಳ್ಳೋದು, ಮನೆಯ ಕೆಲಸ ಕಾರ್ಯ ಅಂತ ಹಗಲು ಹೊತ್ತಿನಲ್ಲಿ ಬರೆಯಲು ಆಗುತ್ತಿರಲಿಲ್ಲ. ಮಗಳ ಮುದ್ದು ಮುಖ, ಸುಂದರ ನಗು, ಆಟ ಪಾಠಗಳು ಮನದಲ್ಲಿ 100 ಭಾವನೆಗಳನ್ನು ಹುಟ್ಟು ಹಾಕುತ್ತಿದ್ದವು. ಮಗಳು ಎದ್ದಿರುವಾಗ ಅವಳ ಕಡೆಯೇ ಗಮನ. ಮಡಿಲಲ್ಲಿ ಮಲಗಿಸಿಕೊಂಡು, ನನ್ನ ಶಾರದ ನೀನು, ನಿನಗೆ ಶಾರದಾ ದೇವಿಯ ಕಟಾಕ್ಷವಿರಲಿ, ನೀನು ತುಂಬ ತುಂಬ ಓದಬೇಕು, ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು ಎನ್ನುತ್ತಿದ್ದಳು. ಅಮ್ಮನ ಮಾತು ಕೇಳಿ ಮುಖ ನೋಡಿ ನಕ್ಕರೆ ಮಗುವಿಗೆ ತಾನು ಹೇಳಿದ ಅರ್ಥವಾಯಿತೇನೋ ಎಂದು ಪ್ರೀತಿಯಿಂದ ಎದೆಗೆತ್ತಿಕೊಂಡು ಮುದ್ದು ಮಾಡುವಳು. ವಸಂತ್ ಆ ಎಳೆಯ ಮಗುವಿನ ಹತ್ತಿರ ಏನು ಮಾತನಾಡುವೆ, ಅವಳಿಗೆ ಅದು ತಿಳಿಯುತ್ತಾ ಎಂದು ರೇಗಿಸುತ್ತಿದ್ದ. ರಾತ್ರಿ ಮಗಳು ಮಲಗಿದ ಮೇಲೆ ಬರೆಯುತ್ತಿದ್ದಳು. ಮಗಳ ಬಗ್ಗೆ ಕವನಗಳನ್ನು ಬರೆದು ವಾರಪತ್ರಿಕೆಗಳಲ್ಲಿ ಕಳುಹಿಸಿದ್ದಳು. 1-2 ದಿನ ಸುಮ್ಮನಿದ್ದ ವಸಂತ್ ಕ್ರಮೇಣ ಬೈಯಲು ಶುರು ಮಾಡಿದ. ರಾತ್ರಿ ಲೈಟ್ ಹಾಕಿ ಕೂರುತ್ತೀಯ, ನನಗೆ ನಿದ್ದೆ ಬರುವುದಿಲ್ಲ, ನಿನ್ನದೊಂದು ಗೋಳು ಎಂದು ಕೂಗಾಡುತ್ತಿದ್ದ. ಕಣ್ಣೀರು ಹಾಕುತ್ತಾ ಲೈಟ್ ಆರಿಸಿ ಮಲಗುತ್ತಿದ್ದಳು. ದೊಡ್ಡ ದೊಡ್ಡ ಮಹಿಳಾ ಲೇಖಕಿಯರು ಹೇಗೆ ಬರೆಯುತ್ತಾರೆ, ಅವರಿಗೆ ಮನೆಯಲ್ಲಿ ಏನೂ ಹೇಳುವುದಿಲ್ವಾ? ಪುರುಷ ಪ್ರಧಾನ ಸಮಾಜದಲ್ಲಿ ಇಂಥವನ್ನು ಹೇಳದೆ ಬಿಡುತ್ತಾರಾ? ಪಾಪ ಅವರುಗಳು ಹೇಗೋ ಸಮಯ ಮಾಡಿಕೊಂಡು ಬರೆಯುತ್ತಾರೇನೋ, ಹೀಗೆ ಯೋಚಿಸಿ ತಲೆ ಕೆಡಿಸಿಕೊಳ್ಳುತ್ತಿದ್ದಳು. ಹತ್ತಿರದಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳು, ಸಾಹಿತ್ಯ ಸಮ್ಮೇಳನ ಯಾವುದಾದರಿದ್ದರೂ ಹೋಗಲು ಆಗುತ್ತಿರಲಿಲ್ಲ. ಇಷ್ಟು ದಿನ ಓಡಾಡಿದ್ದು ಸಾಕು, ಇನ್ನು ಮನೆ ಮಗು ಅಂತ ನೋಡಿಕೊಂಡಿರು ಎನ್ನುತ್ತಿದ್ದ ವಸಂತ್. ನೀನು ಬರೆಯುವುದರಿಂದ ಏನೂ ಪ್ರಯೋಜನವಿದೆ. ಅದೇ ಸಮಯದಲ್ಲಿ ತರಕಾರಿನ ಹೂ ಬೆಳೆದರೆ ಸಾಕಷ್ಟು ದುಡ್ಡು ಬರುತ್ತದೆ. ಇನ್ನು ಮಗು ಸ್ಕೂಲಿಗೆ ಹೋಗಲು ಶುರು ಮಾಡಿದರೆ ಖರ್ಚು ಜಾಸ್ತಿ ಆಗ್ತದೆ. ಓದಿಸಲು ಎಷ್ಟು ಹಣವಿದ್ದರೂ ಸಾಲುವುದಿಲ್ಲ ಎನ್ನುತ್ತಿದ್ದ ವಸಂತ್. ಮಾವ ಯಾವುದಕ್ಕೂ ಆಕ್ಷೇಪಿಸದಿದ್ದರೂ ಅತ್ತೆಯ ಕಿರಿಕಿರಿ ಮಾತ್ರ ಇದ್ದೇ ಇರುತ್ತಿತ್ತು. ಮಗುವಿಗೆ 2 ವರ್ಷವಾಯಿತು. ಅವಳ ಆಟ ಪಾಠಗಳಲ್ಲಿ ತನ್ನ ನೋವನ್ನು ಮರೆತಳು ಅನಿತಾ. ಈ ವರ್ಷ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳಾ ಮಂಡಳಿಯಲ್ಲಿ ಒಬ್ಬರು ಮಹಿಳಾ ಲೇಖಕಿಯನ್ನು ಕರೆದು ಸನ್ಮಾನ ಮಾಡುವುದೆಂದು ತೀರ್ಮಾನಿಸಿದರು. 150ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದ ಮತ್ತು ಅನಿತಾಳಿಗೆ ತುಂಬ ಇಷ್ಟವಾದ ಲೇಖಕಿಯನ್ನು ಕರೆಸಿದ್ದು. ಆ ಲೇಖಕಿಯ ಜೊತೆ ತುಂಬ ಮಾತಾಡಬೇಕು, ಬರೆಯಲು ಸಮಯ ಹೇಗೆ ಹೊಂದಿಸಿಕೊಳ್ಳುತ್ತೀರಿ ಎಂದೆಲ್ಲ ಕೇಳಬೇಕು. ಅವರ ಸಲಹೆ ಸೂಚನೆಗಳು ತನಗೆ ಉಪಯುಕ್ತವಾಗಬಹುದು ಎಂದು ಅನಿತಾ ಪ್ಲಾನ್ ಮಾಡಿಕೊಂಡಳು. ಮಹಿಳಾ ಲೇಖಕಿ ಬಂದಾಗ ಅವರಿಗೆ ಸನ್ಮಾನ ಮಾಡಿ ಅವರು ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಮೇಲೆ, ನಿಮಗೆ ಯಾರಿಗಾದರೂ ಏನಾದರೂ ಕೇಳುವುದಿದ್ದರೆ ಕೇಳಬಹುದು ಎಂದು ಹೇಳಿದರು.
ಕೆಲವರು ನಿಮ್ಮ ಮುಂದಿನ ಕಾದಂಬರಿ ಯಾವುದು, ನಿಮ್ಮ ಮಕ್ಕಳು ಬರೆಯುತ್ತಾರಾ ಎಂದೆಲ್ಲ ಕೇಳಿದರು. ಅನಿತಾ ಮಾತ್ರ, ಮೇಡಮ್, ನೀವು ಯಾವ ಸಮಯದಲ್ಲಿ ಬರೆಯುತ್ತೀರಾ, ಬರೆಯಲು ಅಂತ ಏನಾದರೂ ನಿರ್ದಿಷ್ಟ ಸಮಯ ಮಾಡಿಕೊಂಡಿದ್ದೀರಾ ಎಂದು ಕೇಳಿದಳು. ಲೇಖಕಿ ನಗು ನಗುತ್ತಾ, ಬರವಣಿಗೆಗೆ ನಿರ್ದಿಷ್ಟ ಸಮಯ ಅಂತ ಮಾಡಿಕೊಳ್ಳೋದು ಕಷ್ಟ. ನಮ್ಮ ಮನದಲ್ಲಿ ಭಾವನೆಗಳು ಬಂದಾಗ ಅದನ್ನು ಬರೆದು ಬಿಡಬೇಕು, ಇಲ್ಲ ಅಂದರೆ ಅದು ಮರೆತು ಹೋಗೋ ಸಾಧ್ಯತೆ ಇರುತ್ತದೆ. ನಾನು ಹಾಗೆ ಎಷ್ಟೋ ಸಲ ಅಡುಗೆ ಮಾಡುವಾಗ ಮಧ್ಯೆ ಯಾವುದಾದ್ರೂ ಒಳ್ಳೆಯ ವಿಷಯಗಳು ಒಳೆದಾಗ ಅಡುಗೆಯನ್ನು ಅರ್ಧಕ್ಕೆ ನಿಲ್ಲಿಸಿ ತಟ್ಟ ಅಂತ ಬರೆದು ಬಿಡ್ತೇನೆ. ನಂತರ ಅಡುಗೆ ಮುಂದುವರಿಸ್ತೇನೆ. ಕೆಲವು ಬಾರಿ ಮಲಗಿದಾಗ ಮಧ್ಯರಾತ್ರಿ ಎಚ್ಚರವಾದಾಗ ಮನದಲ್ಲಿ ಭಾವನೆಗಳು ಮೂಡುತ್ತವೆ. ಆಗ ಎದ್ದು ಅದನ್ನು ಪೇಪರ್ನಲ್ಲಿ ದಾಖಲಿಸಿ ಬಿಡುವೆ ಎಂದರು. ನಿಮ್ಮ ಕುಟುಂಬದವರು ಇದಕ್ಕೆ ಸಹಕಾರ ನೀಡ್ತಾರಾ ಮತ್ತೆ ಕೇಳಿದಳು ಅನಿತಾ. ಓ ಖಂಡಿತ, ನಮ್ಮ ಮನೆಯಲ್ಲಿ ನನಗೆಲ್ಲರೂ ಸಹಕಾರವಿದೆ. ನಾನು ರಾತ್ರಿ ಬರುವಾಗ ನಮ್ಮ ಯಜಮಾನರು ಎಷ್ಟೋ ಸಲ ಕಾಫಿ ಮಾಡಿಕೊಟ್ಟು ಆಮೇಲೆ ಮಲಗುವರು ಎಂದರು. ಮತ್ತೆ ಕೆಲವು ಜನರು ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಿದರು. ಅವರೆಲ್ಲರಿಗೂ ನಗು ನಗು ಉತ್ತರಿಸಿ ನಂತರ ಹೊರಟರು. ಮನೆಗೆ ಬಂದರೆ ಅನಿತಾ ಅದೇ ಗುಂಗಿನಲ್ಲಿದ್ದಳು. ನಿಜವಾಗಲೂ ಆ ಲೇಖಕಿ ಎಷ್ಟು ಪುಣ್ಯವಂತರು. ಅದನ್ನೇ ವಸಂತನ ಬಳಿ ಹೇಳಿದಾಗ, ಹೋ, ಈಗ ತಾವು ರಾತ್ರಿ ಬರೆಯುವಾಗ ನಾನು ಕಾಫಿ ಮಾಡಿಕೊಡ್ಬೇಕೋ, ಅದೆಲ್ಲ ಕನಸು ಇಟ್ಕೊಳ್ಬೇಡ, ಇಷ್ಟು ಬರೆಯಲು ಅವಕಾಶ ನೀಡಿದಕ್ಕೆ ಖುಷಿ ಪಡಬೇಕು. ಈಗ ನಮ್ಮ ಹಳ್ಳಿಗಳಲ್ಲಿ ಯಾರಿಗೆ ನಿನ್ನಷ್ಟು ಅವಕಾಶವಿದೆ ಎಂದ ವಸಂತ್. ಅಲ್ಲಿಗೆ ಸುಮ್ಮನಾದಾಗ ಅನಿತಾ ಒಂದು ಲೇಖನ ಬರೆದು ಪತ್ರಿಕೆಗೆ ಕಳುಹಿಸಿದಳು. ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಕೆಲವರು ಮಾತ್ರ ಮಹಿಳೆಯರಿಗೆ ಎಲ್ಲದರಲ್ಲೂ ಮುಂದೆ ಬರಲು ಉತ್ತೇಜನ ನೀಡುತ್ತಾರೆ. ಇನ್ನು ಕೆಲವಷ್ಟು ಮನೆಗಳಲ್ಲಿ ಮಹಿಳೆಯರನ್ನು ಮನೆಯಿಂದ ಆಚೆ ಬರಲು ಬಿಡುವುದಿಲ್ಲ. ಇದರಿಂದ ನಮ್ಮ ಸಮಾಜದಲ್ಲಿ ಎಷ್ಟೋ ಪ್ರತಿಭಾವಂತ ಮಹಿಳೆಯರ ಪ್ರತಿಭೆಗಳು ಮನೆಯಲ್ಲೇ ಕೊಳೆಯುವಂತಾಗಿದೆ. ಈಗ ಸಾಹಿತ್ಯದ ವಿಷಯದಲ್ಲೂ ಅಷ್ಟೇ, ಮಹಿಳೆಯರಿಗೆ ಬರೆಯಲು ಸಮಯ, ಪ್ರೋತ್ಸಾಹ ಎಲ್ಲವೂ ಸಿಗುವುದಿಲ್ಲ. ಅದೇ ಪುರುಷರು ಯಾವ ಸಮಯದಲ್ಲೂ ಬರೆಯಲು ಕುಳಿತರು ಮಹಿಳೆಯರು ಅವರಿಗೆ ತುಂಬ ಪ್ರೋತ್ಸಾಹ ನೀಡುತ್ತಾರೆ. ಯಾವ ಡಿಸ್ಟರ್ಬೆನ್ಸ್ ಇರದೆ ಬರೆಯುವಂತ ನೋಡಿಕೊಳ್ಳುತ್ತಾರೆ. ಇದೇ ಥರದ ಪುರುಷರು ಮಹಿಳೆಯರಿಗೆ ಪ್ರೋತ್ಸಾಹ ನೀಡುವಂತಾಗಬೇಕು. ನಮ್ಮ ಸಮಾಜದಲ್ಲಿ ಮಹಿಳೆಯರು ಮನೆ ಕೆಲಸ, ತೋಟದ ಕೆಲಸ, ಮಕ್ಕಳನ್ನು ನೋಡಿಕೊಳ್ಳೋದು, ಇದರಲ್ಲಿ ಸಮಯ ಕಳೆಯುತ್ತಾರೆ. ರಾತ್ರಿ ಏನಾದರೂ ಬರೆಯಲು ಹೊರಟರೆ ಅದಕ್ಕೂ ಮನೆಯಲ್ಲಿ ರಾತ್ರಿ ಎಲ್ಲ ದೀಪ ಉರಿಸಿ ನಮ್ಮ ಮನೆಯ ನಿದ್ದೆಯನ್ನು ಹಾಳು ಮಾಡುತ್ತೀಯಾ ಅಂತ ಬೈಯುವ ಜನರೇ ಜಾಸ್ತಿ. ನಿದ್ದೆಗೆಟ್ಟು ಬರೆಯುತ್ತೇನೆ ಎನ್ನುವ ಮನಸ್ಸಿದ್ದರೂ ಮನೆಯಲ್ಲಿ ಬರೆಯಲು ಸಹಕಾರ ನೀಡುವುದಿಲ್ಲ. ಇದರಿಂದ ಎಷ್ಟೊಂದು ಪ್ರತಿಭಾವಂತ ಮಹಿಳೆಯರು ಸಾಹಿತ್ಯದಲ್ಲಿ ಮುಂದೆ ಬರಲು ಅವಕಾಶ ಸಿಗದೇ ಇರುವವರು ಎಂದು ಮುಂತಾಗಿ ದೊಡ್ಡ ಲೇಖನ ಕಳುಹಿಸಿದಳು. ಅದು ಪ್ರಕಟವಾದಾಗ ನಾನು ಎಷ್ಟು ಸಪೋರ್ಟ್ ಮಾಡ್ತೇನೆ, ಆದರೂ ನೀನು ಈ ಥರ ಬರೆದಿದ್ಯಾ ಎಂದು ವಸಂತ ಕೋಪಿಸಿಕೊಂಡಿದ್ದ. ನಾನು ಸ್ವಾಭಾವಿಕವಾಗಿ ಬರೆದಿರುವೆ, ನೀವ್ಯಾಕೆ ಅದನ್ನು ನಿಮಗೆ ಅಂತ ಅಂದುಕೊಂಡಿರಿ ಎಂದಳು ಬೇಸರದಿಂದ ಅನಿತಾ. ಅಮ್ಮನ ಡೈರಿ ಓದುತ್ತಾ ಸಮಯವೇ ತಿಳಿಯಲಿಲ್ಲ ಶಾರದೆಗೆ. ಆಗಲೇ ರಾತ್ರಿ 3 ಗಂಟೆ. ಇವತ್ತಿಗೆ ಇಷ್ಟು ಸಾಕು, ಇನ್ನು ಮಲಗೋಣ ಎಂದು ಅಮ್ಮನ ಬಗ್ಗೆ ಯೋಚಿಸ್ತಾ ನಿದ್ದೆಗೆ ಜಾರಿದಳು. ಮಾಮೂಲಿನಂತೆ ಬೆಳಿಗ್ಗೆ ಎದ್ದು ಆಚೆ ಬಂದಾಗ ವಸಂತ್, ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ವಾ ಶಾರು? ಕಣ್ಣೆಲ್ಲ ಕೆಂಪಾಗಿದೆ, ಎಲ್ಲ ಒಂದೇ ದಿನ ಓದ್ಬೇಕೆಂದುಕೊಂಡಿದ್ಯಾ ಎಂದು ಕೇಳಿದರು. ಇಲ್ಲ ಅಪ್ಪ, ಇನ್ನು ಕತೆಗಳನ್ನು ಓದಲು ಶುರು ಮಾಡಿಲ್ಲ. ಮೊದಲು ಡೈರಿ ತೆಗೆದುಕೊಂಡೆ. ಅಮ್ಮನ ಡೈರಿ ಓದುತ್ತಾ ಸಮಯ ಕಳೆದದ್ದೇ ತಿಳಿಯಲಿಲ್ಲ. 3 ಗಂಟೆಗೆ ಮಲಗಿದೆ. ಅಪ್ಪ, ನನ್ನದೊಂದು ಪ್ರಶ್ನೆ, ನೀನು ಯಾಕೆ ಅಮ್ಮನ ಬರಹಗಳನ್ನು ಪುಸ್ತಕ ರೂಪದಲ್ಲಿ ತರಲಿಲ್ಲ ಎಂದು ಕೇಳಿದಳು. ಓ ಅದಾ, ಮೊದಲು ಪ್ರಕಾಶಕರು ಹೊಸ ಬರಹಗಳನ್ನು ಪ್ರಕಟಣೆ ಮಾಡುತ್ತಿರಲಿಲ್ಲ. ನಾವೇ ಹಣ ಕೊಟ್ಟು ಮಾಡಿಸಬೇಕಾಗಿತ್ತು. 20,000 ಖರ್ಚು ಮಾಡಿ ಪ್ರಕಟಿಸಿದರೂ ಪುಸ್ತಕಗಳನ್ನು ಕೊಂಡುಕೊಳ್ಳುವವರು ಸಿಗೋದಿಲ್ಲ. ಅಷ್ಟು ಪುಸ್ತಕ ನಮ್ಮ ಬಳಿಯೇ ಧೂಳು ತುಂಬಿ ಕುಳಿತಿರುತ್ತದೆ. ಮೊದಲು ನಿನ್ನ ಅಮ್ಮನಿಗೆ ಪುಸ್ತಕ ಪ್ರಕಟಿಸುವ ಆಸೆ ತುಂಬ ಇತ್ತು. ನನ್ನ ಗೆಳೆಯ ಶ್ರೀನಿವಾಸನನ್ನು ವಿಚಾರಿಸೋಣವೆಂದು ಅವನ ಮನೆಗೆ ಕರೆದುಕೊಂಡು ಹೋದೆ. ಅವನಿಗೂ ಬರೆಯುವ ಹುಚ್ಚು. ಅವನು 2 ಪುಸ್ತಕಗಳನ್ನು ಪ್ರಕಟಿಸಿದ್ದ. ಅವನ ಮನೆಯಲ್ಲಿ ಪುಸ್ತಕಗಳು ರಾಶಿ ರಾಶಿಯಾಗಿ ಹಾಗೆಯೇ ಇತ್ತು. ಅದಕ್ಕೆ ನಿನ್ನ ಅಮ್ಮ ಶ್ರೀನಿವಾಸನ್ನ, ನೀವು ಪುಸ್ತಕ ಸೇಲ್ ಆಗಿಲ್ಲ ಅಂತ ಕೊರಗೋ ಬದಲು ಅಟ್ಲೀಸ್ಟ್ ಲೈಬ್ರರಿಗೆ ಹಾಗೂ ಫ್ರೆಂಡ್ಸ್ಗಳಿಗೆಲ್ಲ ಉಚಿತವಾಗಿ ಕೊಡ್ಬೋದಲ್ವಾ, ಇಲ್ಲಿ ಸುಮ್ಮನೆ ಧೂಳು ತಿನ್ನುವ ಬದಲು ಎಂದಿದ್ದಳು. ಲೈಬ್ರರಿ ಆಗಿನೇ ಸುಮ್ಮನೆ ತೆಗೆದುಕೊಳ್ಳುವುದಿಲ್ಲ, ಅದಕ್ಕೆ ರಿಜಿಸ್ಟರ್ಸ್ ಮಾಡಿಸಿಕೊಳ್ಬೇಕು. ಇನ್ನು ನೀವು ಹೇಳಿದ ಹಾಗೆ ಪರಿಚಿತರಿಗೆ ಉಚಿತವಾಗಿ ಕೊಟ್ಟೆ. ನಿಮ್ಮ ಬಗ್ಗೆ ಪುಸ್ತಕದ ಅಭಿರುಚಿ ಇರುವವರು ತುಂಬ ಚೆನ್ನಾಗಿ ಇಟ್ಟುಕೊಳ್ಳುತ್ತಾರೆ. ಆದರೆ ಪುಸ್ತಕದ ಬಗ್ಗೆ ಯಾವ ಅಭಿರುಚಿ ಇಲ್ಲದವರು ಪುಸ್ತಕವನ್ನು ಹಾಳು ಮಾಡುತ್ತಾರೆ, ತೂಕಕ್ಕೆ ಹಾಕುತ್ತಾರೆ. ಹೀಗೆ ಒಬ್ಬ ಗೆಳೆಯನಿಗೆ 2 ಪುಸ್ತಕಗಳನ್ನು ಕೊಟ್ಟಿದ್ದೆ. ಖುಷಿಯಿಂದ ತೆಗೆದುಕೊಂಡ. 2 ತಿಂಗಳು ಬಿಟ್ಟು ಏನೋ ಕೆಲಸಕ್ಕೆ ಆ ಕಡೆ ಹೋದಾಗ ಅವನ ಮನೆಗೆ ಹೋದೆ. ನನ್ನ ಕಣ್ಣೆದುರಿನಲ್ಲಿ ನಾನು ಬರೆದ ಪುಸ್ತಕ ಹರಿದು ಬಿದ್ದಿತ್ತು. ನೋಡಿ ತುಂಬ ಸಂಕಟವಾಯಿತು. ನಂತರ ಎಲ್ಲರಿಗೂ ಪುಸ್ತಕ ಕೊಡುವುದನ್ನು ನಿಲ್ಲಿಸಿದೆ. ನಮ್ಮ ಸಮಾಜದಲ್ಲಿ ಉಚಿತವಾಗಿ ಕೊಟ್ಟರೆ ಅದಕ್ಕೆ ಬೆಲೆ ಇಲ್ಲ ಎಂದು ತುಂಬ ಬೇಸರದಿಂದ ನುಡಿದಿದ್ದ ಶ್ರೀನಿವಾಸ. ಹಾಗೆ ನಿನ್ನ ಅಮ್ಮನಿಗೆ ನಿಮ್ಮ ಬರಹ ಪತ್ರಿಕೆಯಲ್ಲಿ ಪ್ರಕಟವಾಗ್ತದೆ ಅಲ್ವಾ, ಸದ್ಯಕ್ಕೆ ಅಲ್ಲಿ ಹಾಕುತ್ತೀರಿ, ನಂತರ ಪ್ರಕಾಶಕರು ನಿಮ್ಮ ಹುಡುಕಿಕೊಂಡು ಬರುತ್ತಾರೆ ಎಂದು ಸಲಹೆ ನೀಡಿದ.
ಆಮೇಲೆ ಅನಿತಾ, ನಾವು ಹಣ ಕೊಟ್ಟು ಪುಸ್ತಕ ಪ್ರಕಟಿಸುವುದು ಬೇಡ, ಯಾರಾದರೂ ಪ್ರಕಾಶಕರು ತಾವಾಗೆ ಬಂದಾಗ ಕೊಡೋಣವೆಂದು ಎಲ್ಲವನ್ನು ನೀಟಾಗಿ ಇಟ್ಟಿದ್ದಳು ಎಂದು ಹೇಳಿದ ವಸಂತ. ಅಷ್ಟರಲ್ಲಿ ಅಜ್ಜಿ ಕೂಗಿದ್ದಳು. ಎದ್ದು ಓಡಿದಳು ಶಾರದ. ಆ ದಿನ ಕಾಲೇಜ್ ಇದ್ದ ಕಾರಣ ಬೇಗ ಬೇಗ ರೆಡಿಯಾಗಿ ಹೊರಟಳು. ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ಕಿದ ಗೆಳತಿ ನೀತಾ, ಏ ಶಾರಿ, ಅಮ್ಮನ ಟ್ರಂಕ್ ನೋಡಿದೆಯಾ? ಅದರಲ್ಲಿ ಏನೇನು ಒಡವೆಗಳು ಇತ್ತು ಎಂದು ಕೇಳಿದಳು. ಒಡವೆಗಳಿಗಿಂತ ಅಮೂಲ್ಯವಾದುದು ಇತ್ತು ಕಣೆ. ಅಮ್ಮನ ಕೈ ಬರಹಗಳ ರಾಶಿಯೇ ಇದೆ. ಅದರಲ್ಲಿ ಸರಸ್ವತಿಯ ಟ್ರಂಕ್ನಲ್ಲಿ ಇರುವಂತೆ ಅನಿಸಿತು ಎಂದಳು. ಬಸ್ ಬಂದಿದ್ದರಿಂದ ಇಬ್ಬರು ಹತ್ತಿ ಕುಳಿತರು. ಕಾಲೇಜಿಗೆ ಹೋದರು. ಶಾರದೆಗೆ ಬೇಗ ಹೋಗಿ ರಾತ್ರಿ ಅಮ್ಮನ ದಿನಚರಿ ಓದುವ ತವಕ. ರಾತ್ರಿ ಊಟದ ನಂತರ ಮತ್ತೆ ಅಮ್ಮನ ಟ್ರಂಕ್ ತೆಗೆದು ಎಲ್ಲವನ್ನೂ ಒಮ್ಮೆ ಸವರಿದಳು. ಅಮ್ಮನ ಬರಹಗಳನ್ನೆಲ್ಲ ಸೇರಿಸಿ ಪುಸ್ತಕ ಮಾಡಬೇಕು ಎಂದುಕೊಂಡಳು. ಮೊದಲು ಡೈರಿಯನ್ನು ಮುಗಿಸಿ ನಂತರ ಉಳಿದವೆಲ್ಲವನ್ನು ಓದಬೇಕು ಅಂತ ಯೋಚಿಸಿ ಡೈರಿ ಕೈಗೆತ್ತಿಕೊಂಡಳು. ಆ ಲೇಖನ ಪತ್ರಿಕೆಯಲ್ಲಿ ಬಂದ ಮೇಲೆ ಊರಿನಲ್ಲಿ ಎಲ್ಲರೂ, ಅನಿತಾ, ನಿಮಗೆ ಮನೆಯಲ್ಲಿ ಬರೆಯಲು ಸಹಕಾರ ಕೊಡೋದಿಲ್ವಾ? ನೀವು ಅದಕ್ಕೆ ಹಾಗೆ ಲೇಖನ ಬರೆದಿದ್ದೀರಾ ಎಂದು ಕೇಳುವರು. ಛೇ, ಯಾಕೆ ಹೀಗೆ? ಈ ಜನರು ಲೇಖಕ ಬರೆದಿದ್ದೆಲ್ಲ ಅವನ ಜೀವನದ ಘಟನೆಗಳೇ ಅಂತೆ ಯಾಕೆ ತಿಳಿಯಬೇಕು? ಜನರಲ್ ಆಗಿ ನಮ್ಮ ಮನದ ಭಾವನೆಗಳನ್ನು ಹಂಚಿಕೊಳ್ಳಲು ಅವಕಾಶ ಕೊಡುವುದೇ ಇಲ್ವಾ? ಏನು ಬರೆದರೂ ನಮ್ಮದೇ ಅಂತ ನೋಡ್ತಾರೆ. ನನಗೆ ಬರೆಯಲು ಕೊಡದಿದ್ರೆ ನಾನು ಪತ್ರಿಕೆಗೆ ಕಳುಹಿಸಲು ಇದನ್ನು ಬರೆಯಲು ಸಾಧ್ಯವಾಗ್ತಿತ್ತಾ? ನನ್ನ ಸ್ವಂತ ವಿಷಯ ಬರೆದಿಲ್ಲ ಅಂದರೂ ಒಪ್ಪುವುದಿಲ್ಲ. ನಿಜವಾಗಿಯೂ ಬರೆಯಲು ತುಂಬ ಸ್ವಾತಂತ್ರ್ಯ ಇಲ್ಲದಿದ್ದರೂ ಅಲ್ಪ ಸ್ವಲ್ಪ ಪ್ರೋತ್ಸಾಹ ನನಗೆ ಸಿಕ್ಕಿದೆ. ಆದರೆ ತಾನು ನೋಡಿದಂತೆ ಈ ಊರಿನಲ್ಲಿ ಎಷ್ಟೋ ಜನ ಹೆಂಗಸರಿಗೆ ಕತೆ ಕಾದಂಬರಿ ಓದಲು ಇಷ್ಟವಿದ್ದರು. ಪುಸ್ತಕ ಹಿಡಿದ ತಕ್ಷಣ ಬೈಯುವ ಗಂಡಂದಿರು ಮನೆಯವರು ಇದ್ದಾರೆ. ಇನ್ನು ಅವರುಗಳು ಬರೆಯಲು ಶುರು ಮಾಡಿದರೆ ಬಿಡುವರ? ಇದನ್ನೆಲ್ಲ ನೋಡಿ ಬೇಸರವಾಗಿ ಬರೆದರೆ ನನ್ನದೇ ವಿಷಯ ಅಂತ ಯಾಕೆ ತಿಳಿಯುತ್ತಾರೋ? ಇದರಿಂದಾಗಿ ಮನೆಯಲ್ಲಿ ಕಿರಿಕಿರಿ. ಏಕಾದರೂ ಈ ಲೇಖನ ಬರೆದೇ ಅನಿಸಿಬಿಟ್ಟಿತ್ತು ಅನಿತಾಳಿಗೆ. ವಸಂತ್ ಆಚೆ ಹೋದಾಗ ಆ ಹಳ್ಳಿಯ ಜನ, ಏನೋ ವಸಂತ, ನಿನ್ನ ಹೆಂಡತಿ ನಿಮ್ಮ ಮನೆಯವರನ್ನು ಕೆಟ್ಟವರಂತೆ ಬರೆದಿದ್ದಾಳಂತೆ, ಅದಕ್ಕೆ ಕಣೋ ಆ ಹೆಂಗಸರಿಗೆ ಜಾಸ್ತಿ ಸಲುಗೆ ಕೊಡಬಾರ್ದು ಅನ್ನೋದು. ನೀನು ಅವಳನ್ನು ತಲೆ ಮೇಲೆ ಕೂರಿಸಿಕೊಂಡು ಸರಿಯಾಗಿ ಮಾಡಿದಳು ಬಿಡು ಎಂದು ಅಪಹಾಸ್ಯ ಮಾಡತೊಡಗಿದರು. ಈಗ ಮನೆಯಲ್ಲಿ ಇರುಸು ಮುರುಸು. ಹೀಗಿರುವಾಗ ಬರೆಯಲು ಮನಸ್ಸು ಬರಲಿಲ್ಲ. ಅಲ್ಲದೆ ಮತ್ತೆ 2 ಸಲ ಗರ್ಭಿಣಿಯಾಗಿದ್ದಳು. ಮೊದಲನೇ ಸಲ ಗರ್ಭಿಣಿಯಾದಾಗ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದ ವಸಂತ್ ಈ ಸಲ ಅನಿತಾಳ ಮೇಲೆ ಸಣ್ಣದಾಗಿ ಕೋಪ. ಜೊತೆಗೆ ಅಕ್ಕ ತಂಗಿಯರು, ಅಮ್ಮ ಎಲ್ಲರೂ ಚುಚ್ಚಿ ಕೊಡುತ್ತಿದ್ದರು. ನೋಡೋ ವಸಂತ್, ನೀನು ಎಷ್ಟೋ ದುಡ್ಡು ಖರ್ಚು ಮಾಡಿಕೊಂಡು ಓದಲು, ಪುಸ್ತಕ ಬರೆಯಲು ಪೇಪರ್ ಪೆನ್ ಎಲ್ಲ ತಂದು ಕೊಟ್ಟೆ. ಆದರೆ ಅವಳು ಕೃತಜ್ಞತೆ ಇಲ್ಲದೆ ನಿನ್ನ ವಿರುದ್ಧವೇ ಬರೆದಳು. ಇನ್ನು ಬರೆಯೋದು ಸಾಕು, ಇನ್ನೊಂದು ಮಗುವಾಗುತ್ತದೆ. ಹಾಗೆ ಹಣವನ್ನು ಹಾಳು ಮಾಡಬೇಡ, ಮಕ್ಕಳ ಭವಿಷ್ಯಕ್ಕೆ ಕೂಡಿಡು ಅಂತ ಅನಿತಾಳಿಗೆ ಕೇಳುವ ಹಾಗೆ ಸಲಹೆ ಕೊಟ್ಟರು. ಈ ಸಲ ಗರ್ಭಿಣಿ ಆದಾಗಿನಿಂದಲೂ ಮನಸ್ಸಿಗೆ ಕಿರಿಕಿರಿಯಾದ ಕಾರಣ ಅದು ಒಳಗಿರುವ ಮಗುವಿನ ಮೇಲೆ ಪರಿಣಾಮ ಬೀರಿತು. ತಿಂಗಳು ತುಂಬಿದ ನಂತರ ತಾಯಿ ಮನೆಗೆ ಕಳುಹಿಸಿದರು. ಬರೆಯಲು ಉತ್ಸಾಹವೇ ಇಲ್ಲ. ಬರೆಯಲು ಎಲ್ಲರ ವಿರೋಧ. ಅದನ್ನು ಮೀರಿ ಬರೆದರೂ ಪುಸ್ತಕ ಪ್ರಕಟಣೆ ಮಾಡುವುದು ಬರೀ ಕನಸು. ಹೀಗೆ ಯೋಚಿಸಿ ಮನಸ್ಸು ಕೆಡಿಸಿಕೊಂಡಳು. ತವರಿನಲ್ಲಿ ಅಣ್ಣ ಅನಂತ ಎಷ್ಟೋ ಸಮಾಧಾನ ಮಾಡುತ್ತಿದ್ದ. ಹೆಂಗಸರಿಗೆ ಮಾತ್ರವಲ್ಲ ಅನಿತಾ, ಕೆಲವು ಗಂಡಸರಿಗೂ ಪೂರ್ಣ ಪ್ರಮಾಣದಲ್ಲಿ ಲೇಖಕರಾಗಿರಲು ಸಾಧ್ಯವಿಲ್ಲ. ಅವರಿಗೆ ಕುಟುಂಬದ ನಿರ್ವಹಣೆ ಜವಾಬ್ದಾರಿ ಇರುತ್ತದೆ. ಬರೆಯುವುದರಿಂದ ಬರುವ ಹಣದಲ್ಲಿ ಜೀವನ ನಿರ್ವಹಣೆ ಕಷ್ಟ. ಇದು ಹೆಂಗಸರು ಗಂಡಸರೆನ್ನದೆಲ್ಲರ ಸಮಸ್ಯೆ. ಮೊದಲು ನಮ್ಮನ್ನು ನಂಬಿದವರನ್ನು ರಕ್ಷಿಸಿ ನಂತರ ಹವ್ಯಾಸಕ್ಕೆ ತೊಡಗಬೇಕು. ನಿನ್ನದು ಚಿಕ್ಕ ವಯಸ್ಸು, ಸ್ವಲ್ಪ ದಿನ ಕಳೆಯಲಿ, ನಿನ್ನ ಬರಹಕ್ಕೂ ಬೇಡಿಕೆ ಬರುತ್ತದೆ. ಅಲ್ಲಿಯವರೆಗೆ ತಾಳ್ಮೆಯಿಂದ ಇರಬೇಕು ಎಂದು ಸಮಾಧಾನ ಮಾಡುತ್ತಿದ್ದ. ಡೆಲಿವರಿ ಆಯಿತು, ಗಂಡು ಮಗು. ವಂಶೋದ್ಧಾರಕ ಬಂದ ಅಂತ ವಸಂತ ಅವಳ ಮೇಲಿನ ಬೇಸರ ಮರೆತು ಮೊದಲಕ್ಕಿಂತ ಹೆಚ್ಚಿನ ಪ್ರೀತಿ ತೋರುತ್ತಿದ್ದ. ಆದರೆ ಅನಿತಾಳಲ್ಲಿ ಭಾವನೆ ಸತ್ತು ಹೋಗಿತ್ತು. ಮಗಳು ಶಾರದಳನ್ನು ಕುಳ್ಳಿರಿಸಿಕೊಂಡು ದಿನಾಲು ಒಂದೊಂದು ಕತೆ ಹೇಳುತ್ತಿದ್ದಳು. ಶಾರಿ, ನೀನು ತುಂಬ ಓದಬೇಕು, ಕೆಲಸಕ್ಕೆ ಸೇರಬೇಕು. ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಮನೆ ಕೆಲಸ, ಹಳ್ಳಿಯ ತೋಟದ ಕೆಲಸ ಎಷ್ಟು ಮಾಡಿದ್ರು ಕೊನೆಗೆ 3 ಪೈಸೆ ಬೇಕಿದ್ರು ಗಂಡನ ಬಳಿ ಕೈ ಚಾಚಬೇಕು. ನಿನಗೆ ಆಗಾಗಬಾರ್ದು. ನೀನು ತುಂಬ ಓದಿ ದೊಡ್ಡ ಕೆಲಸಕ್ಕೆ ಸೇರಿಕೊಳ್ಬೇಕು, ಆರ್ಥಿಕವಾಗಿ ಸದೃಢಲಾಗಬೇಕು ಎಂದು ಹೇಳತೊಡಗಿದಳು. ಈ 2 ಮಕ್ಕಳ ಭವಿಷ್ಯವೇ ತನ್ನ ಮುಂದಿನ ಗುರಿ ಅಂದುಕೊಂಡಳು. ಸ್ವಲ್ಪ ಚೇತರಿಸಿಕೊಂಡು ಮಕ್ಕಳ ಆರೈಕೆಯಲ್ಲಿ ತೊಡಗಿದಳು. ಹೀಗಿರುವಾಗ ಮತ್ತೊಂದು ದೊಡ್ಡ ಆಘಾತವಾಯಿತು. ಮಗುವಿಗೆ ಹುಷಾರಿಲ್ಲದೆ ಡಾಕ್ಟರ್ ಬಳಿ ಹೋದಾಗ ಮಗುವಿಗೆ ಹೃದಯದಲ್ಲಿ ಸಣ್ಣ ರಂಧ್ರವಿದೆ, ಆಪರೇಷನ್ ಮಾಡಿಸಬೇಕು, ಬ್ಯಾಂಗ್ಳೂರಿಗೆ ಹೋಗಬೇಕು ಎಂದರು. ಚೆನ್ನಾಗಿ ಆಟವಾಡಿಕೊಂಡಿದ್ದ ಮಗುವಿಗೆ ಏನಾಯಿತು? ಡಾಕ್ಟರ್, ನನ್ನ ಕಂದನಿಗೂ ಏನೂ ಆಗುವುದಿಲ್ವಲ್ಲ, ಹುಷಾರಾಗ್ತಾನಾ ಎಂದು ಕೇಳಿದಳು ಅನಿತಾ. ಸಾಧ್ಯವಾದಷ್ಟು ಬೇಗ ಆಪರೇಷನ್ ಮಾಡಿಸಿ, ಭಯಪಡುವ ಅಗತ್ಯವಿಲ್ಲ, ಹುಷಾರಾಗುತ್ತಾರೆ ಎಂದರೆ ಡಾಕ್ಟರ್. 3 ತಿಂಗಳು ಬಿಟ್ಟು ಆಪರೇಷನ್ ಮಾಡಿಸಬಹುದಾ? ವಸಂತ ಕೇಳಿದ. ಸಾಧ್ಯವಾದಷ್ಟು ಬೇಗ ಮಾಡಿಸಿ, ಅಲ್ಲಿ ತನಕ ಈ ಮೆಡಿಸಿನ್ ಮುಂದುವರಿಸಿ ಎಂದರು.
ಆಪರೇಷನ್ಗೆ ಲಕ್ಷಗಟ್ಟಲೆ ಹಣ ಬೇಕು. ಸ್ವಲ್ಪವೇ ದಿನ ಬೆಳೆ ಕೈಗೆ ಬರುತ್ತದೆ. ಆಗ ಬ್ಯಾಂಗ್ಳೂರಿಗೆ ಹೋಗಿ ಆಪರೇಷನ್ ಮಾಡಿಸೋಣ, ಯೋಚಿಸಬೇಡ ಎಂದು ಸಮಾಧಾನ ಮಾಡಿದ ವಸಂತ. ನನ್ನ ಒಡವೆಗಳನ್ನು ಕೊಡುತ್ತೇನೆ, ಮೊದಲು ಆಪರೇಷನ್ ಮಾಡಿಸಿ, ನನ್ನ ಕಂದನಿಗೆ ಏನೂ ಆಗಬಾರ್ದು ಎಂದು ಗೋಗರಿದಳು ಅನಿತಾ. ಅವಳ ಒಡವೆ ತೆಗೆದುಕೊಳ್ಳಲು ಮನಸ್ಸಾಗದೆ, ಇನ್ನು 3 ತಿಂಗಳು ತಾನೆ, ಮಾಡಿಸೋಣ ಅಂತ ಸುಮ್ಮನಾದ ವಸಂತ. ಮನೆಯಲ್ಲಿ ಹಿರಿಯರದು ಅದೇ ಅಭಿಪ್ರಾಯವಾಗಿತ್ತು. ಮುಂದಿನ ವಾರ ಬ್ಯಾಂಗ್ಳೂರಿಗೆ ಹೋಗಲು ತಯಾರಿ ಮಾಡಿಕೊಂಡರು. ಆದರೆ ಮಗುವಿನ ಆಯಸ್ಸು ಅಷ್ಟೇ ಇತ್ತು ಅನಿಸುತ್ತದೆ. ಬ್ಯಾಂಗ್ಳೂರಿಗೆ ಹೋಗುವ ಮೊದಲೇ ಮಗು ಇವರನ್ನು ಬಿಟ್ಟು ದೇವರ ಪಾದ ಸೇರಿತ್ತು. ಆಗಿನಿಂದ ಅನಿತಾ ಡಿಪ್ರೆಷನ್ಗೆ ಜಾರಿದ್ದಳು. ತಾಯಿಯಾಗಿ ತಾನು ಮಗುವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ತನ್ನದು ಎಂಥ ಹೀನ ಸ್ಥಿತಿ. ತನಗೆ ಏತಕ್ಕೂ ಸ್ವಾತಂತ್ರ್ಯ ಇಲ್ಲವೇ? ತನ್ನ ಮಾತನ್ನು ಯಾರು ಕೇಳಲಿಲ್ಲ. ಡಾಕ್ಟರ್ ತಿಳಿಸಿದಾಗಲೇ ಬ್ಯಾಂಗ್ಳೂರಿಗೆ ಹೋಗಿದ್ರೆ ತನ್ನ ಮಗ ಉಳಿಯುತ್ತಿದ್ದ. ಎಲ್ಲರೂ ಸೇರಿ ತನ್ನ ಬಾಯಿಯನ್ನು ಕಟ್ಟಿ ಹಾಕಿದ್ರು. ತಾನು ಯಾರ ಮಾತು ಕೇಳದೆ ತನ್ನ ಒಡವೆ ಮಾರಿ ಆಪರೇಷನ್ ಮಾಡಿಸಿದ್ರೆ ಮಗು ಉಳಿಯುತ್ತಿದ್ದ. ಕ್ಷಮಿಸಿಬಿಡು ಕಂದ, ತಾಯಿಯಾಗಿ ನಿನ್ನ ಉಳಿಸಲು ನನಗೆ ಸಾಧ್ಯವಾಗಲಿಲ್ಲ. ಈ ಅಮ್ಮನನ್ನು ಕ್ಷಮಿಸಿಬಿಡು ಎಂದು ಪದೇ ಪದೇ ಹೇಳುತ್ತಾ ಅಳುತ್ತಿದ್ದಳು. ಮೊದಲೇ ಡಾಕ್ಟರ್ ಬಳಿ ಹೋಗಿದ್ರೆ ಉಳಿಸಬಹುದಿತ್ತು. ವಸಂತ ಹಾಗೂ ಅತ್ತೆ ಮಾವ ತನ್ನ ಮಾತಿಗೆ ಬೆಲೆಯೇ ಕೊಡಲಿಲ್ಲ. ಅತ್ತೆ ಗಂಡ ಇವರಿಂದ ತನ್ನ ಮಗನನ್ನು ಕಳೆದುಕೊಂಡೆ ಎಂದು ಸದಾ ರೋಧಿಸುತ್ತಿದ್ದಳು. ಆ ಕಡೆ ಬರೆಯುವುದು ಓದುವುದು ಎಲ್ಲವನ್ನು ಬಿಟ್ಟಿದ್ದೆ. ಮನೆಯಲ್ಲಿ ಯಾರಿಗೂ ನನ್ನ ಮನಸ್ಸು ಅರ್ಥವಾಗುತ್ತಿರಲಿಲ್ಲ. ಈಗ ಈ ಮಗು ತನ್ನ ಬಿಟ್ಟು ದೂರ ಹೋಯಿತು. ಯೋಚಿಸಿ ಯೋಚಿಸಿ ಕೊರಗುವಳು. ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮಾತಿಗೆ ಬೆಲೆಯೇ ಇಲ್ವಾ? ಇದು ಯಾವಾಗ ಸರಿಯಾಗುತ್ತದೆ? ಯೋಚಿಸ್ತಾ ಯಾರ ಜೊತೆಗೋ ಬರೆಯದೆ ಒಬ್ಬಳೇ ಇರತೊಡಗಿದಳು. ಅನಿತಾ, ಯಾಕೆ ಹೀಗಿದ್ಯಾ? ನೋಡು, ಅವನ ಆಯಸ್ಸು ಅಷ್ಟೇ ಇತ್ತು. ನೀನು ಅದನ್ನೇ ಯೋಚಿಸಿ ಆರೋಗ್ಯ ಕೆಡಿಸಿಕೊಂಡ್ರೆ ನಿನ್ನ ಮುದ್ದಿನ ಶಾರಿಯನ್ನು ಯಾರು ನೋಡಿಕೊಳ್ತಾರೆ? ಅವಳ ಬಗ್ಗೆ ಯೋಚಿಸು ಎಂದು ಹೇಳಿ ವಸಂತ ಸಮಾಧಾನ ಮಾಡುತ್ತಿದ್ದ. ಒಂದು ಬಂಡಲ್ ವೈಟ್ ಶೀಟ್ಗಳನ್ನು ತಂದುಕೊಟ್ಟು ಮತ್ತೆ ನೀನು ಕತೆ ಬರೆಯಲು ಶುರು ಮಾಡು ಎಂದು ಉರಿದುಂಬಿಸುತ್ತಿದ್ದ. ಅವಳ ಮನಸ್ಸು ಬೇರೆ ಕಡೆ ಡೈವರ್ಟ್ ಆಗಬಹುದು ಎನ್ನುವ ಆಲೋಚನೆ ವಸಂತನಿಗೆ. ಅವಳನ್ನು ತವರಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಂದ. ಅಲ್ಲೂ ಅವಳ ವರ್ತನೆ ಬದಲಾಗಲಿಲ್ಲ. ಅಣ್ಣಂದಿರು ಅಮ್ಮ ಎಲ್ಲ ಹೇಳಿದರು. ಅನಿತಾ, ಶಾರದೆಗೆ ನಿನ್ನ ಬಿಟ್ಟು ಇನ್ಯಾರಿದ್ದಾರೆ? ಅವಳ ನೋಡಿ ದುಃಖವನ್ನು ಮರೆಯಬೇಕು ಎಂದರು. ಯಾವುದಕ್ಕೂ ಪ್ರತಿಕ್ರಿಯಿಸದೆ ಮಾತಿಲ್ಲದೆ ಮೂಕವಾಗಿರುತ್ತಿದ್ದಳು. ಮಗಳನ್ನು ತಬ್ಬಿಕೊಂಡು ಕಣ್ಣೀರು ಸುರಿಸುತ್ತಿದ್ದಳು. ಡಾಕ್ಟರ್ ಹತ್ತಿರ ಹೋದಾಗ ಅವರ ಮನಸ್ಸಿಗೆ ತುಂಬ ಘಾಸಿಯಾಗಿದೆ. ಸ್ವಲ್ಪ ದಿನ ಎಲ್ಲಾದರೂ ಪ್ರವಾಸಕ್ಕೆ ಹೋಗಿ ಬನ್ನಿ, ನಿಧಾನವಾಗಿ ಸರಿಯಾಗ್ತಾರೆ ಎಂದಿದ್ದರು. ಡಾಕ್ಟರ್ ಹೇಳಿದಂತೆ ಅನಿತಾ ಹಾಗೂ ಶಾರದರನ್ನು ಕರೆದುಕೊಂಡು ವಸಂತ ಪ್ರವಾಸಕ್ಕೆ ಹೊರಟ. ಅನಿತಾಳಿಗೆ ಪ್ರಕೃತಿ ಎಂದರೆ ತುಂಬ ಇಷ್ಟ. ಪ್ರಕೃತಿಯ ಮಡಿಲಲ್ಲಿ ಮೈ ಮರೆಯುವಳು. ಅದಕ್ಕೆ ವಸಂತ 1 ವಾರ ಕೊಡಗು, ಮಡಿಕೇರಿ ಅಲ್ಲೆಲ್ಲ ಸುತ್ತಾಡಿ ಬರಬೇಕೆಂದು ಹೊರಟ. ಕಾರಿನಲ್ಲಿ ಹೋದರೆ ಮತ್ತೆ ನಾವೇ ಇರುವುದು, ಹೆಚ್ಚು ಬದಲಾವಣೆ ಆಗೋಲ್ಲ. ಬಸ್ನಲ್ಲಿ ಆದರೆ ನಾನಾ ಥರದ ಜನರನ್ನು ನೋಡಿ ಅನಿತಾ ತನ್ನ ಮನಸ್ಸನ್ನು ಮರೆಯಬಹುದು ಯೋಚಿಸಿ ಬಸ್ಸಿನಲ್ಲಿಯೇ ಹೊರಟರು. ಬಸ್ನಲ್ಲಿ ವಸಂತ ಅಂದುಕೊಂಡಾಗಿ ಹಿಂದಿನ ಮುಂದಿನ ಸೀಟಿನಲ್ಲಿ ಕುಳಿತವರನ್ನೆಲ್ಲ ಮಾತನಾಡಿಸ್ತಾ ಇದ್ದರು. ಮೊದಲಿನಂತೆ ವಾಚಾಲಿ ಆಗದಿದ್ದರೂ ಅಲ್ಪ ಸ್ವಲ್ಪ ಅವರುಗಳ ಜೊತೆಗೆ ಮಾತಾಡಿದಳು. ಹಿಂದಿನ ಸೀಟಿನಲ್ಲಿ ಕುಳಿತ ಒಬ್ಬರ ಅಜ್ಜಿ ಮೊಮ್ಮಗಳನ್ನು ಕರೆದುಕೊಂಡು ಬಂದಿದ್ದರು. ಸಣ್ಣ ಪುಟ್ಟದಕ್ಕೆ ಈ ಮಗುವಿಗೆ ಬೈವರು. ಮಗುವಿನ ಪೆಚ್ಚು ಮುಖ ನೋಡಿದ ಅನಿತಾ, ನಿಮ್ಮ ಅಮ್ಮ ಬಂದಿಲ್ವಾ ಎಂದು ಹೇಳಿದಳು. 10 ವರ್ಷದ ಮಗು. ನನಗೆ ಅಮ್ಮ ಇಲ್ಲ, ಅಮ್ಮ ದೇವರ ಬಳಿ ಹೋಗಿದ್ದಾಳೆ ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳಿದಳು. ಅಯ್ಯೋ ಪಾಪ ಎಂದು ಅನಿತಾ ತನ್ನ ಕೈಯಲ್ಲಿದ್ದ ಚಾಕ್ಲೇಟನ್ನು ಅವಳಿಗೆ ಕೊಟ್ಟಳು. ಹಾಗೆ ಆ ಮಗುವನ್ನು ನೋಡ್ತಾ ತನ್ನ ಶಾರದೆ ಹೀಗೆ ಅಜ್ಜಿ ಜೊತೆಗೆ ದುಗುಡ ನೋವು ತುಂಬಿದ ಮನದಲ್ಲಿ ಹೋಗುತ್ತಿರುವಂತೆ ಕನಸು ಕಂಡಳು. ಕರಳು ಕಿವುಚಿದಂತಾಯಿತು. ತನಗೇನಾದರೂ ಆದರೆ ಯೋಚಿಸಿ ಭಯವಾಯಿತು. ಪಕ್ಕ ಕುಳಿತ ಶಾರದಳನ್ನು ಬಿಗಿಯಾಗಿ ತಬ್ಬಿಕೊಂಡಳು. ಕದ್ದ, ನನ್ನ ಮುದ್ದು ಶಾರಿ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋಲ್ಲ ಎನ್ನುತ್ತಾ ಕನವರಿಸಿದಳು. ನಾ ಮೊದಲಿನಂತೆ ಆಗಬೇಕು. ತಾನು ತನ್ನ ಶಾರಿಗೋಸ್ಕರ ಬದುಕಬೇಕು. ಮನಸ್ಸಿನಲ್ಲೇ ದೃಢ ನಿರ್ಧಾರ ಮಾಡಿದಳು. ನಂತರ ಎಲ್ಲ ಕಡೆ ಸುತ್ತಾಡುವಾಗ ವಸಂತನ ಜೊತೆ ಸ್ವಲ್ಪ ಸ್ವಲ್ಪ ಬೆರೆತಳು. ಸದ್ಯ ಪ್ರವಾಸಕ್ಕೆ ಬಂದು ಒಳ್ಳೆ ಕೆಲಸ ಮಾಡಿದೆ ಎಂದುಕೊಂಡ ವಸಂತ 3 ಜನರು ಅಲ್ಲಿ ನೋಡುವ ಸ್ಥಳಗಳನ್ನು ನೋಡುತ್ತಾ ಹಸಿರು ಪರಿಸರದಲ್ಲಿ ಓಡಾಡುತ್ತಾ ಕೆಲವು ಫೋಟೋಗಳನ್ನು ತೆಗೆದುಕೊಂಡರು. ಶಾರದೆಗಂತೂ ಅಪ್ಪ ಅಮ್ಮ 3 ವರ್ಷ ಹೊತ್ತು ತನ್ನ ಜೊತೆಗಿರುತ್ತಾರೆ ಅಂತ ಖುಷಿ. ಇಬ್ಬರ ಕೈ ಹಿಡಿದುಕೊಂಡು ಓಡಾಡುತ್ತಿದ್ದಳು. ಹಾಗೆಲ್ಲ ಸುತ್ತಾಡಿ ರಾತ್ರಿ ಲಾಡ್ಜಿಗೆ ಬಂದ ಮೇಲೆ, ಅನಿತಾ, ನಿನಗೆ ಸುಸ್ತು ಇಲ್ಲದಿದ್ದರೆ ನೀನು ಕತೆ ಲೇಖನ ಏನಾದರೂ ಬರಿ ಎಂದು ಪೇಪರ್ ಹಾಗೂ ಪೆನ್ನು ಕೊಟ್ಟ ವಸಂತ. ಈಗ ಬರೆಯುವ ಮನಸ್ಸಿಲ್ಲ, ನನಗೆ ಸುಸ್ತಾಗಿದೆ ಎಂದು ಶಾರದಾಳನ್ನು ತಬ್ಬಿಕೊಂಡು ಮಲಗಿದಳು. ಒಂದು ವಾರ ಕಳೆಯುವಷ್ಟರಲ್ಲಿ 70% ಸುಧಾರಿಸಿದ್ದಳು ಅನಿತಾ. ಅವಳೇ ವಾಪಸ್ ಊರಿಗೆ ಹೋಗುವಲು ಬಲವಂತ ಮಾಡಿದಳು. ಅತ್ತೆ ಮಾವ ಇಬ್ಬರೇ ಇರ್ತಾರೆ, ನಾವು ಬಂದು ವಾರವಾಯಿತು, ವಾಪಸ್ ಹೋಗೋಣ ಎಂದಳು. ನಿನಗೆ ಸಮಾಧಾನವಾದರೆ ಹೋಗೋಣ. ಶಾರಿ ಪುಟ್ಟ ಊರಿಗೆ ಹೋಗೋದಾ ಎಂದು ಮಗಳನ್ನು ಕೇಳಿದಳು. ಈಗ ಹೋಗೋಣ ಅಪ್ಪ, ಆದರೆ ಮತ್ತೆ ಸ್ವಲ್ಪ ದಿನ ಬಿಟ್ಟು ನೀನು ಕರೆದುಕೊಂಡು ಬರಬೇಕು. ಅಮ್ಮ ಅಪ್ಪ ಇಬ್ಬರು ಹೀಗೆ ನನ್ನ ಜೊತೆ ಇರಬೇಕು ಎಂದು ಶಾರದಾ ಮುದ್ದಾಗಿ ಹೇಳಿದಳು.
ಆಯ್ತು ಪುಟ್ಟ, ಇನ್ನು ಹೀಗೆ ನಾನು ನೀನು ಅಮ್ಮ ಪ್ರವಾಸ ಬರುತ್ತಿರೋಣ ಎಂದು ಮಗಳನ್ನು ಮುದ್ದು ಮಾಡಿದ. ಆ ಪ್ರಕೃತಿಯ ಮಡಿಲಲ್ಲಿ ಹಸಿರು ಪರಿಸರದಲ್ಲಿ ಅನಿತಾಳ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಬಂದಿತು. ಪ್ರವಾಸದಿಂದ ಬಂದ ಮೇಲೆ ಅನಿತಾ ಸ್ವಲ್ಪ ಚೇತರಿಸಿಕೊಂಡಳು. ಆದರೆ ಅವಳ ಮನದಲ್ಲಿ ಯೋಚಿಸುವಳು, ಏನೇ ಇರಲಿ, ಹೆಣ್ಣು ಮಕ್ಕಳಿಗೆ ತಮ್ಮದೇ ಆದ ದುಡಿಮೆ ಇರಬೇಕು, ಆಗ ಎಲ್ಲದಕ್ಕೂ ಸ್ವಾತಂತ್ರ್ಯವಿರುತ್ತದೆ ಎನಿಸ್ತಿತ್ತು. ತನಗೂ ಅಷ್ಟೇ, ತನ್ನದೇ ಆದ ದುಡಿಮೆ ಇದ್ದರೆ ಯಾರ ಮಾತು ಕೇಳದೆ ತಕ್ಷಣ ಮಗನಿಗೆ ಆಪರೇಷನ್ ಮಾಡಿಸಬಹುದಿತ್ತು. ತನ್ನ ಬರಹಗಳನ್ನು ಪುಸ್ತಕ ರೂಪದಲ್ಲಿ ತರಬಹುದಿತ್ತು. ತಾನು ಪ್ರಕಾಶಕಳಾಗಿ ಹೊಸ ಬರಹಗಾರರಿಗೆ ಪ್ರೋತ್ಸಾಹ ನೀಡಬಹುದಿತ್ತು ಅಂತೆಲ್ಲ ಯೋಚಿಸುವಳು. ಅದಕ್ಕೆ ದಿನವೂ ಶಾರದಳಿಗೆ ನೀನು ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿಕೊಳ್ಬೇಕೆಂದು ಹೇಳುತ್ತಿದ್ದಳು. ಹೀಗೆ ನೋವನ್ನು ನುಂಗಿ ಮೇಲೆ ನಗುತ್ತಾ ಇರಲು ಪ್ರಯತ್ನಿಸುತ್ತಿದ್ದಳು. ಆದರೂ ತನ್ನಲ್ಲೇ ಏನೋ ಬದಲಾವಣೆಯಾಗಿದೆ. ತಾನು ಬದುಕುವುದಿಲ್ಲ ಅನ್ನಿಸ್ತಿತ್ತು. ತುಂಬ ಹೊಟ್ಟೆ ನೋವು ಬರುತ್ತಿತ್ತು. ಯಾರಿಗೂ ಹೇಳದೆ ನೋವು ನುಂಗುತ್ತಿದ್ದಳು. ಒಂದು ದಿನ ತಡೆಯಲಾಗದೆ ಡಾಕ್ಟರ್ ಬಳಿ ಹೋದಾಗ ಹೊಟ್ಟೆಯಲ್ಲಿ ಗಡ್ಡೆ ಇದೆ, 1 ವಾರ ಬಿಟ್ಟು ಬನ್ನಿ, ಆಪರೇಷನ್ ಮಾಡಬೇಕೆಂದರು. ಆಗ ಅನಿತಾಳಿಗೆ ತಾನು ಬದುಕುವುದಿಲ್ಲ ಎಂದು ಖಚಿತವಾಯಿತು. ಗಂಡನ ಬಳಿ, ರೀ, ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಶಾರಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಹಾಗೂ ಅವಳನ್ನು ತುಂಬ ಓದಿಸ್ತೇನೆ ಎಂದು ಮಾತು ಕೊಡಿ ಎಂದಳು. ಅನಿತಾ, ಭಯಪಡಬೇಡ, ನಿಂಗೆ ಏನೂ ಆಗೋದಿಲ್ಲ. ನೀನು ಹೇಳಿದಂತೆ ಶಾರಿಯನ್ನು ಜೀವಕ್ಕಿಂತ ಮಿಗಿಲಾಗಿ ನೋಡಿಕೊಳ್ಳುವೆ. ಆದರೆ ಅವಳಿಗೆ ತಾಯಿಯ ಪ್ರೀತಿ ಬೇಕು. ನೀನು ಶಾರಿಗೋಸ್ಕರ ಬದುಕುತ್ತೇನೆ ಎಂದು ದೃಢ ಮನಸ್ಸು ಮಾಡಬೇಕೆಂದು ಸಮಾಧಾನ ಮಾಡಿದ. ಆಪರೇಷನ್ಗಾಗಿ ಆಸ್ಪತ್ರೆಗೆ ಹೋಗುವ ಇಂದಿನ ದಿನ ತಾನು ಬರೆದ ಎಲ್ಲ ಬರಹಗಳು ಹಾಗೂ ದಿನಚರಿಯನ್ನು ಟ್ರಂಕ್ನಲ್ಲಿ ಹಾಕಿದಳು. ಕೊನೆಯದಾಗಿ ಮಗಳಿಗೆ, ಶಾರಿ, ನೀನು ತುಂಬ ಚೆನ್ನಾಗಿ ಓದಬೇಕು ಹಾಗೂ ನೀನು ದೊಡ್ಡವಳಾದ್ಮೇಲೆ ನನ್ನ ಬರಹಗಳನ್ನು ಪುಸ್ತಕ ಮಾಡಿಸು. ಸಾಧ್ಯವಿದ್ದರೆ ನೀನು ಬರೆಯೋದನ್ನು ರೂಢಿಸಿಕೊ. ನಾನು ನಿನಗೋಸ್ಕರ ಯಮನ ಜೊತೆಗೆ ಹೋರಾಡ್ತೇನೆ. ನನಗೆ ಬದುಕುವ ಆಸೆ ತುಂಬ ಇದೆ. ಇದಕ್ಕೂ ಮೀರಿ ನನಗೇನಾದರೂ ಆದರೆ ಯೋಚಿಸಬೇಡ. ನಾನು ಅಲ್ಲಿಯೇ ನಿನ್ನ ಏಳಿಗೆಯನ್ನು ನೋಡುತ್ತೇನೆ. ನೀನು ವಿದ್ಯಾವಂತಳಾಗಬೇಕು ಎಂದು ಪತ್ರವನ್ನು ಬರೆದು ಅದರಲ್ಲಿ ಇಟ್ಟಳು. ಮರುದಿನ ಆಸ್ಪತ್ರೆಗೆ ಹೊರಡುವಾಗ ಟ್ರಂಕ್ನ ಬೀಗ ಹಾಕಿ ಬೀಗವನ್ನು ವಸಂತನ ಬಳಿ ಕೊಟ್ಟು, ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಶಾರಿಗೆ 22 ವರ್ಷವಾದ ಮೇಲೆ ಈ ಬೀಗದ ಕೈ ಕೊಡಿ ಎಂದಿದ್ದಳು. ಶಾರಿಗೆ ಡೈರಿ ಓದಿ ಅಮ್ಮ ಆಸ್ಪತ್ರೆಯಲ್ಲಿ ಮಲಗಿದ್ದು ನೆನಪಾಯಿತು. ಸಾಯೋ ಮೊದಲು ಹೇಳಿದ್ದು ನೆನಪಾಯಿತು. ನೀನು ತುಂಬ ಓದಬೇಕು ಶಾರಿ, ತುಂಬ ಖ್ಯಾತಿವಂತಳಾಗಬೇಕು. ನಾನು 2 ದಿನಗಳಲ್ಲಿ ಮನೆಗೆ ಬರುತ್ತೇನೆ ಎಂದಿದ್ದ ಅಮ್ಮ ವಾಪಸ್ ಮನೆಗೆ ಬರಲಿಲ್ಲ. ಅಮ್ಮನ ನೆನೆದು ಕಣ್ಣೀರು ಹಾಕಿದಳು. ಅಮ್ಮನ ಬರಹಗಳನ್ನು ಪುಸ್ತಕ ಮಾಡಿಸಬೇಕು. ಇದಕ್ಕೆ ಚಂದ್ರಿಕಾ ಆಂಟಿಯ ಸಹಾಯ ಕೇಳಬೇಕು ಎಂದುಕೊಂಡಳು. ಮರುದಿನ ಅಪ್ಪನ ಬಳಿ, ಅಪ್ಪ, ನನಗೆ ರಜೆ ಬಂದ ನಂತರ ಚಂದ್ರಿಕಾ ಆಂಟಿಯನ್ನು ಭೇಟಿ ಮಾಡಿ ಬರುತ್ತೇನೆ. ಅಮ್ಮ ಬರೆದ ಬರಹಗಳನ್ನು ಪುಸ್ತಕ ಮಾಡಿಸಬೇಕು ಎಂದಳು ಶಾರದಾ. ಶಾರು, ನಾನು ಪ್ರಕಾಶಕರ ಬಳಿ ಮಾತನಾಡಿರುವೆ. ನಿಂಗೆ 22 ವರ್ಷ ಆಗಲಿ ಅಂತ ಕಾಯ್ತಿದ್ದೆ. ನಿನ್ನನ್ನು ಪ್ರಕಾಶಕರ ಬಳಿ ಕರೆದುಕೊಂಡು ಹೋಗುವೆ ಎಂದರು. ನೀನು ಎಲ್ಲವನ್ನು ಮೊದಲು ಓದು, ನಂತರ ಇಬ್ಬರು ಹೋಗಿ ಮಾತಾಡೋಣ. ಇದಕ್ಕೆ ನಿನ್ನ ಅಮ್ಮನ ಹಣವೇ ಇದೆ. ಅನಿತಾ ತುಂಬ ಸ್ವಾಭಿಮಾನಿ. ನನ್ನ ಹಣದಿಂದ ಪುಸ್ತಕ ಬಿಡುಗಡೆ ಮಾಡಿಸುವುದನ್ನು ಇಷ್ಟಪಡುವುದಿಲ್ಲ. ಅದಕ್ಕೆ ನಮ್ಮ ಜಾಯಿಂಟ್ ಅಕೌಂಟ್ನಲ್ಲಿ ಅವಳು ಕೂಡಿಟ್ಟಿದ್ದ ಹಣ ಹಾಗೆ ಇಟ್ಟಿದ್ದೆ ಎಂದ ವಸಂತ. ಮರುದಿನ ಪಾರ್ವತಮ್ಮ, ಶಾರಿ, ಏನು ಇಟ್ಟಿದ್ದಾಳೆ ನಿನ್ನ ಅಮ್ಮ ಟ್ರಂಕಿನಲ್ಲಿ ಎಂದು ಅಪಹಾಸ್ಯ ಮಾಡಿದರು. ಅವರಿಗೆ ಮೊದಲಿನಿಂದಲೂ ಸೊಸೆ ಓದುವುದು ಬರೆಯುವುದು ಇಷ್ಟವಿರಲಿಲ್ಲ. ಅನಿತಾ ಯಾವಾಗಲೂ ಬರೆಯಲು ಸಮಯವಿಲ್ಲ. ನನ್ನ ಬರಹದ ಪುಸ್ತಕ ಮಾಡಿಸಲಿಲ್ಲ ಅಂತ ಬೇಸರ ಮಾಡಿಕೊಳ್ಳುವಳು. ಹೆಂಗಸರಿಗೆ ಮನೆ ಕೆಲಸ ಅಚ್ಚುಕಟ್ಟಾಗಿ ಮಾಡುವುದು ಕಲಿತರೆ ಸಾಕು ಎಂದು ಕೇಳುತ್ತಿರಲಿಲ್ಲ ಎಂದು ಬೇಸರವಿತ್ತು. ಅಮ್ಮ ಟ್ರಂಕ್ನಲ್ಲಿ ಇಟ್ಟಿರುವುದು ಅತ್ಯಮೂಲ್ಯ ವಸ್ತು. ಅದು ಅವರು ನನಗೆ ನೀಡಿದ ಅತ್ಯಮೂಲ್ಯ ಕೊಡುಗೆ ಎಂದಳು. ಯಾಕೋ ಬರಬರುತ್ತಾ ನೀನು ನಿನ್ನ ಅಮ್ಮನಂತೆ ಆಗುತ್ತಿದ್ಯಾ ಎಂದು ಒಟಗುಟ್ಟುತ್ತಾ ಒಳಗಡೆ ಹೋದರು. 1 ವಾರದ ನಂತರ ಶಾರದಾ ಅಪ್ಪನ ಜೊತೆಗೆ 4-5 ಪ್ರಕಾಶಕರ ಬಳಿ ಹೋದಳು. ನಮ್ಮ ಅಮ್ಮ ತುಂಬ ಕಥೆಗಳನ್ನು ಬರೆದಿದ್ದಾರೆ, ಅಲ್ಲದೆ 2 ಕಾದಂಬರಿಗಳಿವೆ. ಅದನ್ನು ಪ್ರಕಟಣೆ ಮಾಡಿಸಬೇಕು. ನಮ್ಗೆ ಇದರ ಬಗ್ಗೆ ಏನೋ ತಿಳಿದಿಲ್ಲ ಎಂದಳು ಶಾರದಾ. ಒಬ್ಬ ಪ್ರಕಾಶಕರು, ನೀವು ಮೊದಲು ಒಂದು ಪುಸ್ತಕ ಮಾಡಿಸಿ, 200 ಪ್ರತಿಗಳನ್ನು ಪ್ರಿಂಟ್ ಮಾಡಿಸಿ, ನಂತರ ಕೆಲವು ವಾಚನಾಲಯಗಳಿಗೆ ರೆಕಮೆಂಡ್ ಮಾಡ್ತೇನೆ. ಅದು ಹಾಗೆ ಖಾಲಿ ಆಗುತ್ತದೆ. ನೋಡಿಕೊಂಡು ಉಳಿದದ್ದು ಮಾಡಿಸೋಣ ಎಂದು ಕೆಲವು ಸಲಹೆಗಳನ್ನು ಕೊಟ್ಟರು. ಈಗ ಮೊದಲನಾಗಿ ಬರೆದು ಕಷ್ಟಪಡುವಾಗಿಲ್ಲ. ಎಲ್ಲ ಮೊಬೈಲ್ ಟ್ಯಾಬ್ಲೆಟ್ಗಳಲ್ಲಿ ಟೈಪ್ ಮಾಡ್ತಾರೆ. ಈಗ ಲೇಖಕರಿಗೆ ಸುಲಭ ಎಂದು ಉತ್ತಮವಾದ 10 ಕಥೆಗಳನ್ನು ಸೆಲೆಕ್ಟ್ ಮಾಡಿ ಕನ್ನಡ ನುಡಿ ತಂತ್ರಾಂಶದಲ್ಲಿ ಟೈಪ್ ಮಾಡಿ ನನಗೆ ಮೇಲ್ ಮಾಡಿ, ಉಳಿದದ್ದು ನಾನೇ ಮಾಡುವೆ ಎಂದರು. ಮನೆಗೆ ಬಂದ ಶಾರದಾ ಚಂದ್ರಿಕಾ ಆಂಟಿಗೆ ಫೋನ್ ಮಾಡಿದಾಗ ಅವರು ತುಂಬ ಖುಷಿಪಟ್ಟರು. ಶಾರು, ನೀನು ಅಮ್ಮನ ಪುಸ್ತಕ ಪ್ರಕಟಣೆ ಮಾಡಿಸೋದು ತುಂಬ ಖುಷಿಯಾಯಿತು. ಅವಳ ಆತ್ಮಕ್ಕೆ ನೆಮ್ಮದಿ ಸಿಗುತ್ತದೆ. ಅನಿತಾ ತುಂಬ ಚೆನ್ನಾಗಿ ಬರೆಯುತ್ತಿದ್ದಳು. ಈ ರೀತಿ ಶಾರದಾ ತನ್ನ ತಾಯಿಯ ಕನಸನ್ನು ನನಸು ಮಾಡಿದಳು. ಅನಿತಾಳ ಬರಹಗಳೆಲ್ಲವೂ ಪುಸ್ತಕಗಳಾಗಿ ಅಪಾರ ಜನಪ್ರಿಯ ಪಡೆಯಿತು. ತಾಯಿಯ ಆಸೆಯಂತೆ ಅವಳು ಇಂಜಿನಿಯರಿಂಗ್ ಎನಿಸಿ ಆಧುನಿಕ ಜೀವನದಲ್ಲಿ ಕಾಲಕ್ಕೆ ತಕ್ಕಂತೆ ಆರ್ಥಿಕವಾಗಿ ಸ್ವತಂತ್ರಳಾದಳು. ಜೊತೆಗೆ ಅಮ್ಮನ ಅಭಿಲಾಷೆಯಂತೆ ತಾನು ಬರೆಯುವುದನ್ನು ರೂಢಿಸಿಕೊಂಡು ಸಾಹಿತ್ಯ ಕೃಷಿ ಮುಂದುವರಿಸಿದಳು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.